ಅಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ ಸಾಧು ನಿಶ್ಚಲ್ ದಾಸಿಯವರ ಪ್ರೌಢ ಪ್ರಕ್ರಿಯಾ ಗ್ರಂಥ ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ 101ನೇ ವಿಷಯಾಂಕ. ಇಲ್ಲಿ ಅವಚ್ಛೇದ ವಾದದ ಪ್ರಕಾರ ವಿಶೇಷಣ ಅಂದ್ರೆ ಏನು, ಉಪಾಧಿ ಅಂದ್ರೆ ಏನು, ಜೀವ ಅಂದ್ರೇನು, ದೇವ ಅಂದ್ರೆ ಏನು ಅಂತ 4 ಶಬ್ದಗಳನ್ನ ಅರ್ಥೈಸ್ತಾ ಇದ್ದಾರೆ. ಈಗಾಗಲೇ ವಿಶೇಷಣದ ಬಗ್ಗೆ ಸಾಕಷ್ಟು ಡೀಟೇಲ್ ಆಗಿ ತಿಳ್ಕೊಂಡಿರಿ. ಈಗ ಉಪಾಧಿ ಬಗ್ಗೆ ಚರ್ಚೆ ಮಾಡಬೇಕಾದಾಗ ಅವರು ಒಂದು ಕರ್ಣ ಶುಷ್ಕಲಿಯ ಒಂದು ಉದಾಹರಣೆ ತಗೊಂಡ್ರು. ಕರ್ಣ ಶುಷ್ಕಲಿಯ ಉದಾಹರಣೆ ತಗೊಂಡು ಅವರು ಕೊಡುವ ದೃಷ್ಟಾಂತ ನಮ್ಮ ವೇದಾಂತಕ್ಕ ಸರಿ ಹೋಗಲ್ಲ. ಯಾಕೆ ಹೋಗಲ್ಲಪ್ಪ ಅಂತಂದ್ರೆ ಅವರು ಕರ್ಣ ಶುಷ್ಕಲಿಯಲ್ಲಿರುವ ಆಕಾಶದ ಬಗ್ಗೆ ಮಾತಾಡ್ತಾರ. ಅಲ್ಲಿ ಆಕಾಶ ಏನಾಗ್ಯದ, ಹೊರಗ ಮಹಾಕಾಶ, ಒಳಗಿರೋದು ಆ ಶುಷ್ಕಲಿ ಆಕಾಶ, ಘಟಾಕಾಶ, ಮಹಾಕಾಶ. ಅದಕ್ಕೆ ಏನಾಗ್ಯದ, ಆಕಾಶ ಉಪಹಿತ ಆಗ್ಲಿಕ್ಕೆ ಸಾಧ್ಯ ಅದ. ಚೇತನ ಉಪಹಿತ ಆಗ್ತದೆ. ನಾವು ಆಕಾಶ ಅನ್ನಂಗಿಲ್ಲ, ಬಯಲು ಅನ್ನಂಗಿಲ್ಲ, ನೇರವಾಗಿ ನಾವು ಚೇತನ ಅಂತೀವಿ. ಆಕಾಶ ಏನದು, ಜಡ ಅದ ಇಲ್ಲದು, ಅದೇನು ಚೇತನ ಅದ, ಉಪಹಿತ ಹೆಂಗಾಗ್ತದ? ಉಪಾಧಿ ಉಪಹಿತ ಹೌದಲ್ರಿ. ಉಪಹಿತ ಚೇತನ ಆಗ್ಬೇಕಾದ್ರ ಆಕಾಶ ಎಂದರೆ ಉಪಹಿತ ಚೇತನ ಆಗ್ತದ, ಬಯಲು ಎಂದರೆ ಉಪಹಿತ ಚೇತನ ಆಗ್ತದ. ಹೊರಗೆಲ್ಲಾ ಕಡೆ ಇರೋ ಆಕಾಶ, ಆ ಶುಷ್ಕಲಿ ಕರ್ಣದ ಒಂದು ಜಾಗ ಏನದ, ಆ ಜಾಗದೊಳಗೆ ಒಂದು ಗೋಲಕ ಏನದಲ್ಲ, ಆ ಗೋಲಕದೊಳಗಿರುವ ಬಯಲು ಏನದಲ್ಲ, ಆ ಆಕಾಶ, ಹೊರಗಿನ ಆಕಾಶ. ಆಕಾಶ ಸುದ್ದಿನೇ ಮಾತಾಡ್ತಾರ ಅವರು. ಆ ಕರ್ಣ ಶುಷ್ಕಲಿಯಲ್ಲಿರುವ ಆಕಾಶ ಅದು ಕೂಡ ಜಡನೇ ಅದ, ಅದು ಹೆಂಗ್ ಉಪಹಿತ ಆಗ್ತದ? ಅದಕ್ಕ ಇವು ಏನದವ ಅಲ್ಲಿ ಬಳಸಿದ ಶಬ್ದ ಆಕಾಶ ಜಡ ವಸ್ತುವನ್ನು ಬಳಸಿ ಅವ್ರು ಹೇಳ್ಯಾರ. ಅದು ನಮಗೆ ಸಂಬಂಧ ಇಲ್ಲ. ನಾವು ಚೇತನವನ್ನು ಕುರಿತು ಮಾತಾಡ್ಲಕತ್ತೀವಿ. ಅದಕ್ಕ ಅಲ್ಲಿರುವ ಆಕಾಶ ಆ ಶುಷ್ಕಲಿಗೆ ಏನ್ ಮಾಡ್ಯದ, ಉಪಾಧಿ ಉಪಹಿತ ಆಗ್ಯದ. ಶುಷ್ಕಲಿ ಉಪಾಧಿ ಆಗ್ಯದ, ಕರ್ಣ ಶುಷ್ಕಲಿ. ಅದು ಏನಾಗ್ಯದ, ಆಕಾಶ ಉಪಹಿತ ಆಗ್ಯದ ಅಂತ ಹೇಳ್ತಾರ ಅವ್ರು. ಆಕಾಶ ಉಪಹಿತ ಚೇತನ ಆಗಕ್ಕಿಲ್ಲ. ಆಕಾಶ ಏನದ ಅಂದ್ರ ಅಲ್ಲಿರುವ ಚೇತನ ಉಪಹಿತ ಆಗ್ತದೆ ಹೊರತು ಅಲ್ಲಿರೋ ಆಕಾಶ ಉಪಹಿತ ಆಗ್ಲಕ್ ಸಾಧ್ಯ ಇಲ್ಲ. ಅರ್ಥ ಆಗಕತ್ತದ್ರಿ ಹೇಳೋದು? ಬಹಳ ಸೂಕ್ಷ್ಮದ ವಿಚಾರ ಇದು. ಕರ್ಣ ಶುಷ್ಕಲಿಯ ಜಾಗದೊಳಗಿಂದು ಆಕಾಶ ಅಂತ ಏನಂತಾರಲ್ಲ, ಆಕಾಶ ಸರ್ವವ್ಯಾಪಕವಾಗಿದೆ. ಆ ಸರ್ವವ್ಯಾಪಕವಾದ ಆಕಾಶ ಆ ಕರ್ಣ ಶುಷ್ಕಲಿಯ ಗೋಲಕದಲ್ಲಿಯೂ ಕೂಡ ವ್ಯಾಪಿಸಿದೆ. ಆ ಕರ್ಣ ಶುಷ್ಕಲಿ ಏನಾಗ್ಯದ, ಉಪಾಧಿ ಆಗ್ಯದ. ಆ ಶುಷ್ಕಲಿಯಲ್ಲಿರುವಂತ ಆಕಾಶ ಏನಾಗ್ಯದ, ಉಪಹಿತ ಆಗ್ಯದ ಅಂತನಂತ ಮಾತವ್ರು ಹೇಳಿದ್ರು. ಅದು ಉಪಹಿತ ಅಂದ್ರೆ ಅದು ಚೈತನ್ಯ ಸ್ವರೂಪ ಇದ್ದದ್ದಕ್ಕ ಉಪಹಿತ ಅಂತಾರ. ಅದು ಆಕಾಶ ಏನು ಚೈತನ್ಯ ಅದ, ಜಡ ಅದ ಅದು. ಅದಕ್ಕ ಈ ನೈಯಾಯಿಕರು ಕೊಡುವ ಉದಾಹರಣೆ ನಮ್ಮ ವೇದಾಂತ ಸಿದ್ಧಾಂತಕ್ಕೆ ಸರಿ ಹೋಗಲ್ಲ. ಆದ್ರೆ ಅವ್ರು ಕೊಟ್ಟ ಉದಾಹರಣೆ ಆಕಾಶದ ಜಾಗದಾಗ ನಾವು ಚೇತನ ಅನ್ಬೇಕು. ಚೇತನ ಅನ್ಬೇಕು ಅಂದಾಗ ಅದು ಸರಿ ಹೋಗ್ತದ. ಚೇತನ ಉಪಾಧಿ ವಾಲ್ಯಕ್ಕೋ ಉಪಹಿತಕ್ಕೈತೆ ಹೈ, ತಾನೇ ಉಪಾಧಿ ಅದ ಆಕಾಶ. ಇನ್ನೊಂದಕ್ಕೆ ಏನು ಉಪಹಿತ ಆಗ್ತದದು? ಆಗಂಗಿಲ್ಲ. ಅದಕ್ಕೆ ಇದು ಸರಿ ಹೋಗಂಗಿಲ್ಲ ಅಂತೇಳಿ ಹೇಳಿ ಇದನ್ನ ಈ ರೀತಿ ಒಂದು ಹೇಳಿರ್ತಾರ. ಸುಮ್ಮನೆ ತಿಳ್ಕೋರಿ ಅಂತ ಹೇಳಕತ್ತಾರ ಅವ್ರು ಅಷ್ಟೇ. ಹೆಂಗ್ ಹೇಳ್ತಾರ ಅವರು? ನೈಯಾಯಿಕರ ಈ ವಿಚಾರ ಸರಿಯಲ್ಲ. ಆಕಾಶ ಸುದ್ದಿ ಮಾತಾಡ್ತಾರ ಅವ್ರು, ಚೇತನದ ಸುದ್ದಿ ಮಾತಾಡ್ತಾ ಇಲ್ಲ. ಆದರೂ ದೃಷ್ಟಾಂತ ಹೇಳುವುದರ ಸಲುವಾಗಿ ಅದನ್ನು ಇಲ್ಲಿ ಸುಮ್ಮನೆ ಹಾಗೆ ಬಳಸಿಕೊಳ್ಳುತ್ತಿದ್ದೇವೆ. ಇದು ವೇದಕ್ಕೆ ಅಸಮ್ಮತವಾದ ವಿಚಾರವಾದರೂ
ಉಪಾಧಿಯ ಲಕ್ಷಣಕ್ಕೆ ಸಮ್ಮತವಾಗಿರುತ್ತದೆ. ಆಕಾಶ ಏನಾಗ್ಯದ? ಉಪಹಿತ ಆಗ್ಯದ. ಶುಷ್ಕಲಿ ಕರ್ಣ ಏನಾಗ್ಯದ? ಉಪಾಧಿ ಆಗ್ಯದ. ಆ ಕರ್ಣ ಬಂದದ್ದಕ್ಕ ಆ ಹೊರಗಿನ ಆಕಾಶ ಒಳಗಿನ ಆಕಾಶ ಎರಡಾಗ್ಯದ. ಅದಕ್ಕೆ ಆ ಆಕಾಶಕ್ಕೆ ಉಪಹಿತ ಅಂತೀವಿ ಅನ್ನೋ ರೀತಿಯಲ್ಲಿ ಅದು ನಾವು ಆಕಾಶಕ್ಕೆ ನಾವು ಉಪಹಿತ ಅಂತ ಒಪ್ಪುಗಳಂಗಿಲ್ಲ. ನಾವು ವೇದಾಂತಿಗಳು ಚೇತನವನ್ನು ಮಾತ್ರ ನಾವು ಉಪಹಿತ ಅಂತೀವಿ. ಹೀಗಾಗಿ ನಾವು ಉಪಹಿತ ಚೇತನಕ್ಕನ್ನೋದ್ರ ಸಲುವಾಗಿ ಈ ನೈಯಾಯಿಕರ ವಿಷಯ ನಮಗೆ ಸಮ್ಮತ ಆಗಂಗಿಲ್ಲ. ಆದ್ರೂ ಒಂದ್ ಸ್ವಲ್ಪ ಆ ದೃಷ್ಟಾಂತದ ಸಲುವಾಗಿ ಅದನ್ನು ಬಳಸ್ಕೊಂಡಿವಿ ಅಂತೇಳಿ ಈಗ ನೆಕ್ಸ್ಟ್ ಏನ್ ಮಾಡ್ಯಾರ, ಅಲ್ಲಿ ಕಂಡೀಷನ್ ಏನ್ ಹಾಕ್ಯಾರ ಅಂದ್ರ ಕರ್ಣ ಶುಷ್ಕಲಿ ಕರ್ಣದ ಸ್ವರೂಪದಲ್ಲಿ ಕೂಡಿರಬಾರದು. ಆ ಆಕಾಶ ಕರ್ಣದೊಳಗ ಕೂಡಿರಬಾರದು. ಮತ್ತೇನಿರ್ಬೇಕು? ಹೊರಗಿನ ಆಕಾಶದಿಂದ ಬೇರ್ಪಡಿಸಿರಬೇಕು. ಇವೆರಡು ಕಂಡೀಷನ್ ಈ ಒಂದು ದೃಷ್ಟಾಂತದಾಗ ಇದ್ದದ್ದಕ್ಕ ಈಗ ಹೊರಗಿನ ಆಕಾಶ ಇರಲಿ ಒಳಗಿನ ಆಕಾಶ ಇರಲಿ, ಆ ಆಕಾಶ ಕರ್ಣದ ಜೊತೆಗೆ ಬೆರ್ತದೇನ್ರಿ? ಅದು ಬೆರೀತು ಅಂದ್ರೆ ವಿಶೇಷಣ ಆಗ್ತದೆ. ಬೆರೆತಿಲ್ಲದು. ಅದು ತನ್ನ ಪಾಡಿಗೆ ತಾನದ, ಅದರ ಜೊತೆಗೆ ಬೆರೆತಿಲ್ಲದು. ಕರ್ಣ ಮತ್ತು ಆಕಾಶ ಎರಡು ಒಂದರೊಳಗೊಂದು ಬೆರೆತಿಲ್ಲ. ಬೆರೀಲಾರದ ಕಾರಣ ಅದೇನಾಗ್ಯದ? ಉಪಾಧಿ ಆಗ್ಯದ. ಬೆರೀತಂದ್ರೆ ಇದಾಗ್ತಿತ್ತು. ಏನಾಗ್ತಿತ್ತು? ವಿಶೇಷಣ ಆಗ್ಬಿಡ್ತಿತ್ತು. ಅದಕ್ಕೆ ಬೆರೆತಿರಬಾರದು. ಮತ್ತೆ ಹೆಂಗಿರ್ಬೇಕು? ಹೊರಗಿನ ಆಕಾಶ ಮತ್ತು ಒಳಗಿನ ಆಕಾಶ ಅಂತೇಳಿ ಬೇರ್ಪಡಿಸುವಂತಿರಬೇಕು. ಹಂಗ ಇಲ್ಲಿ ಅವೆರಡೂ ಕಂಡೀಷನ್ನಿಗೆ ಆ ಒಂದು ದೃಷ್ಟಾಂತ ನಮಗೆ ಮ್ಯಾಚ್ ಆಗ್ಯದಂತ ಇಲ್ಲಿ ಬಳಸ್ಕೊಂಡಿವಿ. ಆದ್ರೆ ಆಕಾಶ ಅನ್ನೋದು ಜಡ, ಅದು ಉಪಹಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಉಪಹಿತ ಚೇತನನೇ ಆಗ್ತದ. ಆ ಚೇತನವನ್ನು ಹಿಡ್ಕೊಂಡು ಇಲ್ಲಿ ಮುಂದೆ ಮಾತಾಡ್ತಾರೆ ಅವರು. ಇನ್ನ ಒಂದು ದೃಷ್ಟಾಂತ ಅಂತ ಹೇಳಿದ್ರು. ಏನದು ಇನ್ನ ಒಂದು ದೃಷ್ಟಾಂತ ಅಂದ್ರೆ, ಯಾವ ಘಟಾಕಾಶವಿರುವುದೋ ಅದು ಮಣ ಅನ್ನ. ಮಣ ಅಂದ್ರೆ ಎಷ್ಟ್ರಿ? ಎಷ್ಟು ಕೆಜಿ? 10 ಕೆಜಿ. ಏನ್ ಮಾಡ್ಯದ? ಯಾವ ಘಟಾಕಾಶವಿರುವುದೋ ಆ ಆಕಾಶ ಏನ್ ಮಾಡ್ಯದ? ಮಣ ಪರಿಮಾಣ ಅನ್ನಕ್ಕೆ ಅವಕಾಶ ಕೊಟ್ಟಿರುತ್ತದೆ. ಒಳಗ ಅನ್ನ ಮಾಡ್ಯಾರಲ್ಲ, ಒಂದು ಮಣ ಅನ್ನ ಮಾಡ್ಯಾರ, ಆ ಅನ್ನಕ್ಕೆ ಅದು ಅವಕಾಶ ಕೊಟ್ಟದ. ಅಂದ್ರೆ ಘಟದೊಳಗೆ ಒಂದು ಮಣ 10 ಕೆಜಿ ಅನ್ನ ಹಿಡಿಸುವಷ್ಟು ಜಾಗ ಇದೆ. ಆ ಜಾಗಕ್ಕೆ ಘಟವು ಅವಕಾಶ ಕೊಟ್ಟಿದೆ. ಆ ಸ್ಥಾನದಲ್ಲಿಯೂ ಕೂಡ ಆಕಾಶಕ್ಕೆ ಘಟವು ಉಪಾಧಿಯಾಗಿದೆ. ಇಲ್ಲಿನೂ ಏನಾಗ್ಯದಪ್ಪ ಅಂತಂದ್ರೆ ಆಕಾಶಕ್ಕೆ ಘಟ ಉಪಾಧಿಯಾಗಿದೆ. ಅನ್ನವನ್ನು ಘಟದೊಳಗೆ ಮಾಡುತ್ತಾರೋ ಅಥವಾ ಆಕಾಶದಲ್ಲಿ ಮಾಡುತ್ತಾರೋ? ಅನ್ನ ಮಾಡೋಕ್ಕಂತೂ ಆಕಾಶ ಬೇಕು. ಬೈಲಿಲ್ಲ ಅಂತಂದ್ರೆ ಹೆಂಗ್ ಮಾಡ್ತೀರಿ? ಆದ್ರೂ ಘಟ ಅನ್ನೋದು ಉಪಾಧಿ ಬೇಕಾ ಬೇಡ? ಘಟದ ಒಳಗಿನ ಬೈಲಿನೊಳಗೆ ಅನ್ನ ಮಾಡ್ತೀರಿ ನೀವು. ಘಟದ ಒಳಗಿನ ಆಕಾಶ, ಘಟದ ಹೊರಗಿನ ಆಕಾಶ ಎರಡದಲ್ಲ. ಅನ್ನ ಹೊರಗಿನ ಆಕಾಶದಾಗ ಮಾಡ್ಲಕ್ ಬರ್ತದೆ, ಒಳಗಿನ ಆಕಾಶದಾಗ ಮಾಡ್ಲಕ್ ಬರ್ತದೋ? ಘಟದ ಒಳಗೆ ಅನ್ನ ಮಾಡ್ತೀರಿ. ಅದಕ್ಕೆ ಅಲ್ಲಿ ಏನಾಗ್ಯದ ಅಂದ್ರ ಘಟ ಉಪಾಧಿ ಆಗ್ಯದ. ಬರೀ ಗಡಿಗೆಯಲ್ಲಿ ಅನ್ನ ಮಾಡಲಾಗುವುದಿಲ್ಲ. ಆಕಾಶಕ್ಕೆ ಅವಕಾಶ ಕೊಟ್ಟಿರುವ ಗಡಿಗೆಯಲ್ಲಿ ಮಾತ್ರ ಅನ್ನ ಮಾಡುತ್ತಾರೆ. ಬರೀ ಗಡಿಗೆಯಾಗೂ ಅನ್ನ ಮಾಡ್ಲಕ್ಕಾಗಲ್ಲ, ಬರೀ ಆಕಾಶದಾಗ ಅನ್ನ ಮಾಡ್ಲಕ್ಕಾಗಲ್ಲ. ಆಕಾಶಕ್ಕೆ ಅವಕಾಶ ಮಾಡಿಕೊಟ್ಟಂತ ಗಡಿಗೆ ಒಳಗೆ ಅನ್ನ ಮಾಡ್ತಾರೆ. ಅಲ್ಲಿ ಆಕಾಶನೂ ಬೇಕು, ಗಡಿಗೆನೂ ಬೇಕು. 10 ಕೆಜಿಯಷ್ಟು ಆಕಾಶನೂ ಬೇಕು, ಬೈಲು ಬೇಕಲ್ಲಿ ಒಳಗ, ಮತ್ತೆ ಗಡಿಗೆನೂ ಬೇಕು. ಬರೀ ಆಕಾಶದಲ್ಲಿಯೂ ಅನ್ನ ಕುದಿಸಲಿಕ್ಕೆ ಆಗುವುದಿಲ್ಲ. ಆದರೆ ಆ ಮುಸುರಿ ಏನಾಗ್ತದ? ಗಡಿಗೆಗೆ ಹಚ್ಚದ, ಏನು ಆಕಾಶಕ್ಕೆ ಹಚ್ಚದ? ಅನ್ನ ಆಕಾಶಕ್ಕೆ ಹತ್ತದೋ ಗಡಿಗೆಗೆ ಹತ್ತದೋ? ಗಡಿಗೆಗೆ ಹತ್ತದ.
ಆ ಗಡಿಗೆಗೆ ಹತ್ತಿದ ಮುಸುರಿ ಏನದಲ್ಲ ಅದು ಏನಾಯ್ತು? ವಿಶೇಷಣ ಆಯ್ತು. ಹತ್ತಲಾರ್ದ ಆಕಾಶ ಉಪಾಧಿ ಆಯ್ತು. ಆಕಾಶಕ್ಕೆ ಹತ್ತಿಲ್ಲ, ಘಟಕ್ಕೆ ಅಂಟಿದೆ ಅನ್ನದ ಮುಸುರಿ. ನಾನು ನೀರು ಹಾಕಿದ್ದೀರಿ, ಅದು ನೀರು ಕುಡಿತದ ಹೇಳಿದ್ನಿಲ್ಲ. ಗಡಿಗೆ ನೀರು ಕುಡ್ದದ, ಅದು ಗಡಿಗೆ ಎಷ್ಟು ನೀರು ಕುಡ್ದದ ಅದು ವಿಶೇಷಣ. ಇನ್ನು ಕುಡಿಲಾರದ ನೀರು ಏನದಲ್ಲ ಅದು ಉಪಾಧಿ ಅಂತ ಹೇಳಿದ್ದೆ. ಇವ್ರೇನ್ ಮಾಡ್ಯಾರ? ಅನ್ನ ತೆಕ್ಕೊಂಡ್ಬಿಟ್ಟಾರ. ಈಗ ಆದ್ರೂ ಮುಸುರಿ ಗಡಿಗೆಗೆ ಹತ್ತದ. ಆ ಗಡಿಗೆಗೆ ಹತ್ತಿದ್ದೇನಾಗ್ಯದ? ವಿಶೇಷಣ ಆಗ್ಯದ. ಅದ್ರ ಜೊತೆಗೆ ಬೆರ್ತದ್ದಕ್ಕ ಮತ್ತೀಗೇನಾಗ್ಯದ? ಅದು ಅಂಟುಕೊಳ್ಳಾರ್ದು ಬೈಲು ಏನದಲ್ಲ, ಅಂಟುಕೊಳ್ಳಾರ್ದು ಏನದಲ್ಲ ಅದು ಉಪಾಧಿ ಆದ. ಚಂದದಲ್ರಿ ಉದಾಹರಣೆ? ಮುಸುರಿ ಆಕಾಶಕ್ಕೆ ಹತ್ತದೋ ಏನು ಗಡಿಗೆಗೆ ಹತ್ತದೋ? ಗಡಿಗೆಗೆ ಹತ್ತದ, ಆಕಾಶಕ್ಕೆ ಹತ್ತಿಲ್ಲ. ಘಟಕ್ಕೆ ಅಂಟಿದೆ. ಆದ್ದರಿಂದ ಇಲ್ಲಿ ಘಟ ಏನಾಗ್ಯದ? ಇಲ್ಲಿ ಘಟವು ಉಪಾಧಿಯಾಗಿದೆ. ಏಕೆಂದರೆ ಮಣ ಅನ್ನಕ್ಕೆ ಅವಕಾಶ ಕೊಡುವಂತ ಯಾವ ಅವಕಾಶವಿರುವುದೋ ಅದು ಸ್ವರೂಪದಲ್ಲಿ ಮಾತ್ರ ಘಟದ ಪ್ರವೇಶವು ಇರುವುದೇ ಇಲ್ಲ. ಘಟವು ಆಕಾಶದಲ್ಲಿ ಪ್ರವೇಶವಾಗಿಲ್ಲ, ಆಕಾಶದಿಂದ ಭಿನ್ನವಾಗಿದೆ. ಏಕೆಂದರೆ ಘಟವು ಪೃಥ್ವಿಯ ತತ್ವವಿರುತ್ತದೆ, ಅದರಲ್ಲಿ ಅವಕಾಶ ಕೊಡುವಿಕೆಯ ಸಂಭವ ಇರುವುದಿಲ್ಲ. ಘಟ ಪೃಥ್ವಿಯ ತತ್ವ. ಘಟವು ಅತ್ಯಂತ ಸ್ಥೂಲವಾಗಿದೆ, ಆಕಾಶ ಅತ್ಯಂತ ಸೂಕ್ಷ್ಮವಾಗಿದೆ. ಅವೆರಡೂ ಕೂಡಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಘಟವು ಆಕಾಶದ ಸ್ವರೂಪದಲ್ಲಿ ಪ್ರವೇಶವಾಗುವುದು ಸಂಭವಿಸುವುದಿಲ್ಲ. ಘಟ ಮತ್ತು ಆಕಾಶ ಎರಡೂ ಒಂದರೊಳಗೊಂದು ಪ್ರವೇಶ ಮಾಡ್ಲಿಕ್ಕೆ ಬರಂಗಿಲ್ಲ. ಆಕಾಶ ಸೂಕ್ಷ್ಮಾತಿ ಸೂಕ್ಷ್ಮ, ಘಟ ಪೃಥ್ವಿ ವಸ್ತು ಏನದಲ್ಲ ಇದು ಸ್ಥೂಲಾತಿ ಸ್ಥೂಲ. ಅವೆರಡೂ ಒಂದರಗೊಂದು ಪ್ರವೇಶ ಆಗಂಗೇ ಇಲ್ಲ. ಮತ್ತು ವ್ಯಾಪಕವಾದ ಆಕಾಶದಿಂದ ಭಿನ್ನ ಮಾಡಿ ತಿಳಿಸಿಕೊಡುತ್ತದೆ. ಗಡಿಗೆ ಏನ್ ಮಾಡ್ಲಕತ್ತದ? ಆಕಾಶದಲ್ಲಿ ಸರ್ವ ವ್ಯಾಪಕವಾದ ಆಕಾಶವನ್ನ ಎರಡು ಭಾಗ ಮಾಡಿ ಒಂದು ಘಟದ ಒಳಗಿನ ಆಕಾಶ, ಇನ್ನೊಂದು ಘಟದ ಹೊರಗಿನ ಆಕಾಶ ಅಂತ ಮಾಡಿದರು. ಎರಡೂ ಒಂದೇ ಅಲ್ಲ, ಎರಡೂ ಒಂದು ಸೂಕ್ಷ್ಮದ ಒಂದು ಸ್ಥೂಲದ. ಆಕಾಶ ಸೂಕ್ಷ್ಮದ, ಗಡಿಗೆ ಸ್ಥೂಲದ. ಅವು ಒಂದ್ರೊಳಗೊಂದು ಬೆರಿಲಿಕ್ಕೆ ಬರಂಗಿಲ್ಲ. ಮತ್ತ ಆ ಗಡಿಗೆ ಏನ್ ಮಾಡ್ತದ? ಆಕಾಶದ ಜೊತೆಗೆ ಬೆರೆಯಲಾರದೆ, ಬೆರೆತಿರಬಾರದು. ಒಂದರೊಳಗೊಂದು ಬೆರೆತಿರಬಾರದು. ಆಕಾಶ ಮತ್ತು ಘಟ ಎರಡು ಒಂದರೊಳಗೊಂದು ಬೆರೆತಿರಬಾರದು. ಮತ್ತೇನಾಗಬೇಕು? ಆ ಆಕಾಶವನ್ನು ಬೇರ್ಪಡಿಸಿ ತಿಳಿಸುವಂತಿರಬೇಕು. ಆಕಾಶವನ್ನು ಬೇರ್ಪಡಿಸ್ತದ. ಒಂದು ಮಹಾಕಾಶ, ಇನ್ನ ಒಂದು ಘಟಾಕಾಶ. ಗಡಿಗೆ ಹೊರಗಿರೋ ಆಕಾಶಕ್ಕೆ ಮಹಾಕಾಶ ಅಂತಾರೆ, ಗಡಿಗೆ ಒಳಗಿರೋ ಆಕಾಶಕ್ಕೆ ಘಟಾಕಾಶ ಅಂತಾರೆ. ವ್ಯಾಪಕವಾದ ಆಕಾಶದಿಂದ ಭಿನ್ನ ಮಾಡಿ ತಿಳಿಸಿಕೊಡುತ್ತದೆ. ಮಹಾಕಾಶಕ್ಕಿಂತ ಘಟಾಕಾಶವನ್ನು ಭಿನ್ನಪಡಿಸಿ ತಿಳಿದುಕೊಡುತ್ತದೆ. ಆದ್ದರಿಂದ ಮಣ ಅನ್ನಕ್ಕೆ ಅವಕಾಶವನ್ನು ಕೊಟ್ಟಿರುವಂತ ಯಾವ ಆಕಾಶವಿರುವುದೋ ಅದಕ್ಕೆ ಘಟವು ಉಪಾಧಿಯಾಗಿದೆ. ಆಕಾಶ ಏನಾಗಿರೋದು? ಚೇತನ ಸ್ವರೂಪ. ಅದು ಅದಕ್ಕೇನು ಅಂಟುಕೊಂಡಿಲ್ಲದು. ಈ ರೀತಿಯಾಗಿ ಉಪಾಧಿಗೂ ಎರಡು ದೃಷ್ಟಾಂತಗಳನ್ನು ಒದಗಿಸಲಾಗಿದೆ. ಅಲ್ಲಿ 3 ದೃಷ್ಟಾಂತ ಕೊಟ್ಟಿದ್ರು, ಇಲ್ಲಿ 2 ದೃಷ್ಟಾಂತ. ಅಲ್ಲಿ ಏನೇನಾಗಿತ್ತು? ದಂಡಿ ಪುರುಷ ದಂಡಿ ಮತ್ತೆ ಹಿಡ್ಕೊಂಡಿದ್ದ. ದಂಡಿ ಅವನ ಶರೀರದ ಒಂದು ಭಾಗ ಆಗಿತ್ತು. ಅದಿಲ್ಲಂದ್ರೆ ಅವನಿಗೆ ನಡಿಲಿಕ್ಕೆ ಬರ್ತಿದ್ದಿಲ್ಲ. ಮತ್ತಿನ್ನೆರಡು ದೃಷ್ಟಾಂತ ಕೊಟ್ಟಾರೆ. ಯಾವ್ಯಾವು? ನೀಲಿ ಬಣ್ಣ ಗಡಿಗೆ ಒಳಗ ಕೊಡಕ ಸೇರ್ಕೊಂಡದ. ಕುದುರೆ ಕೆಂಪು ಬಣ್ಣ ಅದ್ರೊಳಗೆ ಸೇರ್ಕೊಂಡದ. ಇಲ್ಲಿ ಏನದ? ಕರ್ಣ ಶುಷ್ಕಲಿ ಮತ್ತು ಅಲ್ಲಿರುವ ಆಕಾಶ ಒಂದರೊಳಗೊಂದು ಸೇರಿಲ್ಲ.
ಕರ್ಣ ಶುಷ್ಕಲಿ ಒಳಗಿನ ಆಕಾಶ, ಕರ್ಣ ಶುಷ್ಕಲಿಯ ಹೊರಗಿನ ಆಕಾಶ ಅಂತ ಬೇರ್ಪಡಿಸಿ ತಿಳಿಸ್ಲಿಕ್ಕತ್ತದ. ಮತ್ತು ಕರ್ಣ ಶುಷ್ಕಲಿ ಆಕಾಶದೊಡನೆ ಬೆರೆತಿಲ್ಲ. ಮತ್ತು ಈ ಘಟ ಏನ್ ಮಾಡ್ಯದ? ಆಕಾಶದೊಡನೆ ಬೆರೆಯಲಾರದೆ ಆಕಾಶವನ್ನ ಎರಡು ಪೀಸ್ ಮಾಡಿಬಿಟ್ಟದ. ಈಗ ಅದು ಬೇರ್ಪಡಿಸಿ ತಿಳಿಸುತ್ತಿರಬೇಕು, ಒಂದರೊಳಗೊಂದು ಬೆರೆತಿರಬಾರದು. ಕಂಡೀಷನ್ ಒಂದರೊಳಗೊಂದು ಬೆರೆತಿರಬಾರದು. ಉಪಹಿತ ಚೇತನ ಮತ್ತು ಉಪಾಧಿ ಒಂದರೊಳಗೊಂದು ಬೆರೆತಿರಬಾರದು. ಮತ್ತೆ ಬೇರ್ಪಡಿಸಿ ತಿಳಿಸುತ್ತಿರಬೇಕು. ಇಲ್ಲಿ ವಿಶೇಷಣ ಮತ್ತು ವಿಶೇಷ ಒಂದರೊಳಗೊಂದು ಬೆರೆತು ಏನ್ ಮಾಡಬೇಕು? ಬೇರ್ಪಡಿಸಿ ತಿಳಿಸುತ್ತಿರಬೇಕು ವಿಶೇಷಣದಾಗ. ಇದು ದೃಷ್ಟಾಂತಗಳು ಹೇಳಿ ನಿಮ್ಮ ಅಂತಃಕರಣ ಹದ ಮಾಡಿ ಮುಂದೇನ್ ಮಾಡ್ತಾರೆ? ಈಗ ಸಿದ್ಧಾಂತಕ್ಕೆ ಬರೋಣ. ಸಿದ್ಧಾಂತಕ್ಕೆ ಬರ್ರಿ. ಈಗೆಲ್ಲ ಕಥೆಗಳು ಬಿಡ್ರೆ ಇದು ದೃಷ್ಟಾಂತಗಳು ಕೊಟ್ಟರು. ಕುದುರೆ, ಕೊಡ, ಗಂಡಿ ಪುರುಷ, ಕರ್ಣ ಶುಷ್ಕಲಿ ಮತ್ತೆ ಘಟಾಕಾಶ, ಮೂರು ದೃಷ್ಟಾಂತಗಳು ವಿಶೇಷಣಕ್ಕಾಗಿ ಕೊಟ್ಟರು. ಎರಡು ದೃಷ್ಟಾಂತಗಳು ಉಪಾಧಿಗಾಗಿ ಕೊಟ್ಟರು. ಈಗ ಸಿದ್ಧಾಂತಕ್ಕೆ ಬರ್ತಾರ. ಆಮೇಲೆ ದೃಷ್ಟಾಂತದೊಳಗೆ ಏನಿರ್ತದಂದ್ರೆ ಒಂದು ಉದ್ದೇಶಕ್ಕೆ ಮಾತ್ರ ದೃಷ್ಟಾಂತ ಬಳಸಿರ್ತೀವಿ. ಆ ಉದ್ದೇಶಕ್ಕಾಗಿ ಅಷ್ಟೇ ಅದನ್ನ ಅರ್ಥ ಮಾಡ್ಕೋಬೇಕೆ ಹೊರತು ಅದ್ರ ಸುತ್ತಮುತ್ತ ಮತ್ತ ಹೊಸ ಹೊಸ ನಮ್ಮ ಬುದ್ಧಿ ಓಡಿಸಿ ಏನೇನಾರ ತಿಳ್ಕೊಳಕ್ ಹೋಗ್ಬಾರ್ದು. ಅದ್ರಾಗ ದೃಷ್ಟಾಂತ ಸಂಪೂರ್ಣ ಸಿದ್ಧಾಂತಕ್ಕೆ ಮ್ಯಾಚಿಂಗ್ ಇರಲ್ಲ. ಒಂದು ಉದ್ದೇಶಕ್ಕೆ ಅಷ್ಟೇ ಅದು. ಯಾವುದೋ ಒಂದು ಉದ್ದೇಶಕ್ಕೆ ಅದನ್ನು ಬಳಸಿಕೊಂಡಿರ್ತೀವಿ ನಾವು. ಈಗ ಸಿದ್ಧಾಂತಕ್ಕೆ ಬರೋಣ. ಅದರಂತೆ ಅಂತಃಕರಣ ಉಪಹಿತವಾದ ಯಾವ ಚೇತನವಿರುವುದೋ ಅದು ಸಾಕ್ಷಿ ಇರುತ್ತದೆ. ಅಂತಃಕರಣ ಉಪಹಿತವಾದ ಚೇತನ ನಿಮಗೆ ಅಂತಃಕರಣ ಆದ, ಅದರ ಒಳಗೆ ಚೇತನ ಆದ. ಅಂತಃಕರಣ ಎಷ್ಟು ಗಾತ್ರ ಅದ ಅಷ್ಟೇ ಗಾತ್ರದ ಚೇತನ ಅಂತಃಕರಣದಾಗ ಆದ. ಅದಕ್ಕೆ ಅಂತಃಕರಣ ಉಪಹಿತ ಚೇತನ ಅಂತಾರೆ. ಆ ಚೇತನ ನಿಮ್ಮ ಅಂತಃಕರಣ ಎಷ್ಟು ಗಾತ್ರ ಅದ ಅಷ್ಟೇ ಆದೋ, ಮತ್ತೆ ಎಲ್ಲರೂ ಬೇರೆ ಕಡೆ ಆದೋ ಅದು ಅಷ್ಟೇ ಅಲ್ಲದು. ಚೇತನ ಸರ್ವ ವ್ಯಾಪಕ ಚೇತನ ಅದ. ಅಂತಃಕರಣ ಎಷ್ಟದ ಅಷ್ಟಿದ್ದದಕ್ಕೆ ಅದು ಅಂತಃಕರಣ ಉಪಹಿತ ಚೇತನ ಅನಿಸ್ಕೊಂಡದ ಹೊರತು ಆ ಚೇತನ ಅಷ್ಟೇ ಇಲ್ಲದು. ಅದು ಚೇತನ ವಿಶ್ವವ್ಯಾಪಕ ಅದದು. ಹೌದಿಲ್ರಿ? ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ಬ್ರಹ್ಮಾಂಡದಿಂದ ಅತ್ತತ್ತ ಇರ ಚೇತನ ಏನಾಗ್ಯದ? ಏನಾಗ್ಯದ ಅಂತ ಚೇತನ ಬಂದು ಏನಾಗ್ಯದ್ರಿ? ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ಬ್ರಹ್ಮಾಂಡದಿಂದ ಅತ್ತತ್ತ ಇರುವಂತ ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮವಾದಂತ ಚೇತನ ಬಂದು ನಿಮ್ಮಲ್ಲಿ ಏನಾಗ್ಯದ? ಚುಳುಕಾಗ್ಯದ. ಚುಳುಕಾಗ್ಯದ. ಚುಳುಕಾಗಿ ಎಲ್ಲಿದ ಈಗ ಅದು? ಅಂತಃಕರಣದ ಒಳಗದ. ಮತ್ ಕೊಳ್ಳ ಕಟ್ಕೊಂಡ್ರಿಲ್ಲ ಅಲ್ಲದ ಹೇಳ್ತಾರಲ್ಲ, ಮತ್ತ ಅದು ಕರೆನ ಸುಳ್ಳದು? ಕುರು ಮಾಡಿ ಅಂತಃಕರಣದ ಒಳಗದ. ಅದು ಚುಳುಕಾಗ್ಯದ. ಸಣ್ಣದಾಗಿ ನಿಮ್ಮ ಅಂತಃಕರಣದ ಒಳಗೆ ಬಂದು ಕೂತದದು. ಅಂಥದ್ದು ಆ ಚೇತನ ನಿಮ್ಮ ಅಂತಃಕರಣ ಇದ್ದಷ್ಟೇ ಆದೋ ಏನು ಇನ್ನ ಹೊರಗೆ ಬೇರೆ ಕಡೆ ದೊಡ್ಡ ಸೈಜ್ನಾಗ ಆದೋ ಅಂತ ಕೇಳಕತ್ತಾರ ಅವ್ರು. ಭಾರಿ ದೊಡ್ಡ ಸೈಜ್ ಅದ ನಿಮ್ಮ ಆತ್ಮ. ಸುಮ್ಮ ತಾಣದ ನಿಮ್ಮಲ್ಲಿ ನೀವು ಇದ್ದಟ್ಟೆ ಆದ ತಿಳ್ಕೊಂಡ್ರೇನು? ನಿಮ್ಮೊಳಗಿರುವ ಆತ್ಮ ವಿಶ್ವವ್ಯಾಪಕವಾದಂತ ಆತ್ಮ ಅದ. ಅದು ಆ ಆತ್ಮನೇ ನೀವು. ಅದೇ ನಿಮ್ಮ ಸ್ವರೂಪ. ಅದೇ ನಿಮ್ಮ ನಿಜ.
ಒಬ್ಬವ ಗುಡಿಸಲ್ದಾಗ ಮಳೆ ಬರಲಕತ್ತಿತ್ತಂತ ಗುಡಿಸಲ್ದಾಗ ಏನ್ ಮಾಡ್ದ, ಒಂದಿಷ್ಟು ಹೊಗೆ ಹಾಕೊಂಡು ಕಾಸ್ಗೋದ್ ಕೂತಿದ್ದ ಒಲೆಯಾಗ. ಕಾಸ್ಗೋದ್ ಕೂತೊತ್ನಾಗ ಮಳಿ ತೊಯ್ದು ಸಾಕಾಗಿ ಹೋಗ್ಬಿಟ್ಟಿತ್ತು ಒಂಟಿಗೆ. ಇಲ್ಲಿ ಒಳಗದು ಬೆಂಕಿ ಹಚ್ಚಿ ಕಾಸ್ಗೊಳಕತ್ತದ್ ನೋಡಿ ಖುಷಿ ಆಗ್ಬಿಡ್ತು. ಅವನಿಗೇನ್ ಕೇಳ್ತದು, ಅಣ್ಣ ಅಂತದು. ಏನಪ್ಪ? ಏನಿಲ್ಲ, ಸ್ವಲ್ಪ ನನಗ ಚಳಿ ಭಾಳ ಆಗಕತ್ತದ, ಇಲ್ಲೇ ಒಲೆ ಮುಂದೆ ಸ್ವಲ್ಪ ಮಾರಿ ಇಡ್ಲಕ್ ಜಾಗ ಕೊಡಪ್ಪ, ನನಗ ಬಿಸಿ ಉಸಿರು ತಗೋಬೇಕಾಗ್ಯದ ಅಂತ ಹೇಳಿ ಏನ್ ಮಾಡ್ತು ಒಂಟಿ, ಇಡಪ್ಪ ಯಾರು ಬೇಡ ಅಂತಾರ, ಬಾಗಿಲ್ದಾಗ ಬಾರಿ ಇಟ್ಕೊಂಡು ಕೂಡ್ತೀನಿ ಅಂದ್ರೆ ನಾನ್ಯಾಕೆ ಬೇಡ ಅಲ್ಲಿ ಅನ್ನೋನ ಅದು ಬಾರಿ ತಗೊಂಡು ಬಾಗಿಲ್ದೊಳಗೆ ತೂರಿಸ್ಬಿಡ್ತು. ಈಗ ನಿಮಗ ಅದು ಬಾಗಿಲ್ದಾಗ ಏನ್ ಮಾರಿ ತೂರ್ಸದ ಅಷ್ಟೇ ಒಂಟಿ ಆಗ್ಯದೋ ಏನದು ಒಂಟಿಯಿಂದ ಹೊರಗೆ ದೊಡ್ಡದಾದು? ಅದು ಹೊರಗೆ ಭಯಂಕರ ದೊಡ್ಡದ. ಸುಮ್ಮನೆ ಮಾರಿ ಆಟೆ ಮುಂದಿಟ್ಟದಲ್ಲ ಆಟೆ. ಅದಕ್ಕೆ ಏನ್ ಮಾಡಿದ್ರು ಸಮಾಧಾನ ಆಗಲ್ದು, ಬಿಸಿ ಹತ್ತಲ್ದು. ಹೊರಗೆ ಪೂರಾ ಅಂತ ದೊಡ್ಡ ಶರೀರ ತೊಯ್ದು ನಡಗ್ಲಕತ್ತದ, ಮೂಗು ಒಲೆ ಮುಂದಿಟ್ರೆ ಅದಕ್ಕೆ ನಾವು ಅದಕ್ಕೆ ಅದೇನ್ ಮಾಡ್ತು, ಒಂದ್ ಸ್ವಲ್ಪ ಸರಿ ಅಣ್ಣ, ಇನ್ನೊಂದ್ ಸ್ವಲ್ಪ ಸರಿ ಅಣ್ಣ. ಅವ ಸರ್ಕೋತ ಅದ, ಇದು ಸಾವಕಾಶ ಒಳಗೆ ಜಗ್ಕೊತ್ ಬರ್ತದ. ಎಳ್ಕೊಂಡು ಬಂದು ಏನ್ ಮಾಡ್ಬಿಡ್ತು, ಕಡೆಗೆ ಎಳ್ಕೊಂಡು ಒಳಗೆ ಬರ್ಲಿಕ್ಕೇನೋ ಬತ್ತು. ಎದ್ದು ಹೋಗೋ ಟೈಮ್ನೊಳಗೆ ಅದು ಎಳ್ಕೊಂಡು ಹೊರಗೆ ಹೊಲಕ್ ಬರ್ಲಿಲ್ಲ. ಅದು ಏನ್ ಮಾಡ್ಬಿಡ್ತು, ಎದ್ದು ನಿಂತು ಬಿಡುತ್ತು. ಗುಡಿಸಲ್ದೊಳಗೆ ಒಂಟಿ ಎದ್ದು ನಿಂತ್ರಿ ಏನವಾಗ ಗುಡಿಸಲ್ ಪರಿಸ್ಥಿತಿ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತು. ಹಂಗ ಅದು ಚೇತನ ಏನದ ಬಹಳ ದೊಡ್ಡದು. ಅದು ಎಷ್ಟದ ಹೇಳಕ್ ಬರಂಗಿಲ್ಲ. ಅಂತ ಚೇತನ ಬಂದು ನಮ್ಮೊಳಗ ತುಳುಕಾಗಿ ಸಣ್ಣ ಸೈಜ್ ಆಗಿ ಬಂದು ನಮ್ಮೊಳಗೆ ಕೂತದು. ಕಂಡೆನ್ಸ್ ಅಂತಾರೆ ಇಂಗ್ಲಿಷ್ನಾಗ, ಅದಕ್ಕೆ ಕಂಡೆನ್ಸ್ ಆಗ್ಯದ. ಮುಂದೆ ಏನಾಗ್ಯದ ಹೇಳ್ತಾನೆ. ಅಂತಃಕರಣ ಉಪಹಿತವಾದ ಯಾವ ಚೇತನವಿರುವುದೋ ಅದು ಸಾಕ್ಷಿ ಇರುತ್ತದೆ. ಉಪಹಿತವಾದಂಥದ್ದು ಸಾಕ್ಷಿ ಇರುತ್ತದೆ. ಎಲ್ಲಾ ಕಡೆಗೆ ಇದ್ದದ್ದನ್ನು ನಾವು ಸಾಕ್ಷಿ ಅನ್ನುವುದಿಲ್ಲ. ಹೊರಗ ಸರ್ವವ್ಯಾಪಕವಾಗಿ ಇರಂತ ಒಂದು ಚೇತನವನ್ನ ಸಾಕ್ಷಿ ಅನ್ನಂಗಿಲ್ಲ. ಸಾಕ್ಷಿ ಯಾವ್ದಕ್ಕಂತೀವಿ ಅಂದ್ರೆ ಅಂತಃಕರಣದ ಒಳಗಿರುವ ಭಾಗಕ್ಕಷ್ಟೇ ನಾವು ಸಾಕ್ಷಿ ಅಂತೀವಿ. ಈ ಸಾಕ್ಷಿಯ ಪರಿಚಯ ಮಾಡಿಕೊಳ್ಳೋದು ಯಾವುದು? ಘಟಾಕಾಶದ ಪರಿಚಯ ಮಾಡಿಕೊಡೋದು ಯಾವುದು? ಘಟ. ಹಂಗ ನೀವು ಸಾಕ್ಷಿಯ ಪರಿಚಯ ಮಾಡಿಕೊಡೋದು ಯಾವುದು? ಅಂತಃಕರಣ. ಇದೇ ತಿಳ್ಕೋಬೇಕು. ಅಂತಃಕರಣ ಏನಾಗ್ಯದದು? ಉಪಾಧಿ ಆಗ್ಯದ. ಆ ಸಾಕ್ಷಿಯ ಜೊತೆಗೆ ಬೆರೆತಿಲ್ಲ. ಬೆರೆಯಲಾರದೆ ಸಾಕ್ಷಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತದೆ. ಉಪಾಧಿಯಾದ ಅಂತಃಕರಣ ಅದೇ ಅಂತಃಕರಣ. ಸಾಕ್ಷಿ ಎನ್ನುವುದಿಲ್ಲ. ಎಲ್ಲಾ ಕಡೆ ಇರುವ ಚೇತನವನ್ನು ಸಾಕ್ಷಿ ಎನ್ನುವುದಿಲ್ಲ. ಸಾಕ್ಷಿಯ ಪರಿಚಯ ಮಾಡಿಕೊಡುವುದು ಯಾವುದು ಅಂದ್ರೆ ಅದೇ ಉಪಾಧಿಯಾದ ಅಂತಃಕರಣ. ಅಂತಃಕರಣ ಎಷ್ಟು ಪ್ರಮಾಣದಲ್ಲಿದೆಯೋ ಅಷ್ಟು ಪ್ರಮಾಣದಲ್ಲಿ ವ್ಯಾಪಕವಾಗಿರುವ ಚೇತನವನ್ನು ನಾವು ಸಾಕ್ಷಿ ಎನ್ನುತ್ತೇವೆ. ಅಂತಃಕರಣ ಎಷ್ಟು ಪ್ರಮಾಣದಾಗ ಅದರಿ? ನಮ್ಮ ಸ್ಥೂಲ ಶರೀರ ಎಷ್ಟು ಪ್ರಮಾಣದ ಅಷ್ಟು ಸೂಕ್ಷ್ಮ ಶರೀರ ಅದ. ಆ ಸೂಕ್ಷ್ಮ ಶರೀರ ಎಷ್ಟು ಪ್ರಮಾಣ ಆದ ಅಷ್ಟು ಒಳಗೇನದ ಚೇತನ ವ್ಯಾಪಕವಾಗ್ಯದ. ಆ ಒಳಗ ಸಮಾನಾಕಾರ ಸೂಕ್ಷ್ಮ ಶರೀರದ ಸಮಾನಾಕಾರವಾಗಿ ವ್ಯಾಪಕವಾಗಿರುವ ಚೇತನವನ್ನ ನಾವೇನಂತೀವಿ? ಸಾಕ್ಷಿ ಅಂತೀವಿ. ಅದಕ್ಕೆ ಕೂಟಸ್ಥ ಅಂತೀವಿ. ಅದಕ್ಕೆ ಶುದ್ಧ ಬ್ರಹ್ಮ ಅಂತೀವಿ. ಆತ್ಮ ಅಂತೀವಿ. ಈ ಸ್ಥಾನದಲ್ಲಿ ಅಂತಃಕರಣವು ಸಾಕ್ಷಿಗೆ ಉಪಾಧಿಯಾಗಿರುತ್ತದೆ. ಇಲ್ಲೇನಾಗ್ಯದ? ಅಂತಃಕರಣ ತಾನು ಸಾಕ್ಷಿಯ ಜೊತೆಗೆ ಬೆರೆಯಲಾರದೆ ಸಾಕ್ಷಿಯನ್ನ ಏನ್ ಮಾಡ್ಯದ? ಮಹಾಚೇತನದಿಂದ ಬೇರ್ಪಡಿಸಿ ತೋರಿಸಿಕೊಡ್ತಾ ಇದೆ.
ಅದಕ್ಕೇನಾಗ್ಯದ, ಅಂತಃಕರಣವು ಸಾಕ್ಷಿಗೆ ಉಪಾಧಿಯಾಗಿದೆ. ಮತ್ತ ಸಾಕ್ಷಿಯು ಅಂತಃಕರಣಕ್ಕೆ ಉಪಹಿತವಾಗಿದೆ. ಅಂತಃಕರಣದಾಗ ಉಪಹಿತ ಆಗ್ಯದ ಇಲ್ಲ ಸಾಕ್ಷಿ? ಅಂತಃಕರಣದಲ್ಲಿ ಸಾಕ್ಷಿಯು ಉಪಹಿತವಾಗಿದೆ ಮತ್ತು ಅಂತಃಕರಣವು ಸಾಕ್ಷಿಗೆ ಉಪಾಧಿಯಾಗಿದೆ. ಅಂತಃಕರಣವು ಸಾಕ್ಷಿಗೆ ಉಪಾಧಿಯಾಗಿದೆ ಅಂದ್ರೆ ಅದರ ಅರ್ಥ ಏನು? ಸರ್ವವ್ಯಾಪಕವಾದಂತಹ ಚೇತನವು ಈ ಅಂತಃಕರಣದ ಕಾರಣ ಏನಾಗ್ಯದ, ಸಾಕ್ಷಿ ಚೇತನ ಅಂತ ಗುರುತಿಸ್ಲಕತ್ತವ, ಉಪಾಧಿ ಆದ ಕಾರಣ. ಅಂತಃಕರಣ ಉಪಾಧಿಯಾಗಿರುವ ಕಾರಣ ಸರ್ವವ್ಯಾಪಕವಾಗಿರುವ ಚೇತನವನ್ನ ಬೇರ್ಪಡಿಸಿ ಏನ್ ಮಾಡಕತ್ತದಲ್ಲಿ, ಸಾಕ್ಷಿ ಅಂತ ತೋರಿಸಿಕೊಡ್ಲಕತ್ತವ. ಈ ಸ್ಥಾನದಲ್ಲಿ ಅಂತಃಕರಣವು ಸಾಕ್ಷಿಗೆ ಉಪಾಧಿಯಾಗಿದೆ. ಮತ್ತ ಸಾಕ್ಷಿ ಅಂತಃಕರಣಕ್ಕೆ ಉಪಹಿತ ಆಗ್ಯದಂದ್ರೆ ಸರ್ವವ್ಯಾಪಕವಾದ ಚೇತನ ಸಾಕ್ಷಿ ಅದರೊಳಗ ಅಂತಃಕರಣದೊಳಗೆ ವ್ಯಾಪಿಸಿರುವ ಕಾರಣ ಅದು ಅಂತಃಕರಣ ಎಷ್ಟು ಸೈಜ್ ಅದ ಅಷ್ಟೇ ಸೈಜಿಂದಕ್ಕೆ ನಾವೇನಂತೀವಿ, ಉಪಾಧಿ ಅಂತೀವಿ, ಉಪಹಿತ ಆಗ್ಯದ ಅಂತೀವಿ. ಅಂತಃಕರಣದೊಳಗ ಉಪಹಿತ ಆಗ್ಯದ, ಅಂತಃಕರಣ ಉಪಾಧಿ ಆಗ್ಯದ, ಸಾಕ್ಷಿ ಉಪಹಿತ ಆಗ್ಯದ. ಅಂತಃಕರಣ ಉಪಾಧಿ ಆಗ್ಯದ, ಸಾಕ್ಷಿ ಉಪಹಿತ ಆಗ್ಯದ. ಹಿಂಗ್ ತಿಳ್ಕೊಂಡು ಅಂತಃಕರಣ ವಿಶೇಷಣವಾದರೆ ಏನಾಗುತ್ತದೆ ಅಂದ್ರೆ ಪ್ರಮಾತೃ ಪ್ರಮಾತ ಜೀವ ಆಗುತ್ತದೆ. ಅಂತಃಕರಣ ಒಂದೇ ಇದೆ, ಅದು ಸಾಕ್ಷಿಗೆ ಉಪಾಧಿಯಾದರೆ ಪ್ರಮಾತೃವಿಗೆ ವಿಶೇಷಣವಾಗುತ್ತದೆ. ನೋಡ್ರಿ, ಅಂತಃಕರಣ ಒಂದೇ ಅದ, ಅದು ಸಾಕ್ಷಿ ಮತ್ತು ಪ್ರಮಾತ ಅಂತ ಎರಡದವಿಲ್ಲ. ಜೀವ ಪ್ರಮಾತ ಪ್ರಮಾತೃ ಅಂತಿರಲ್ಲ, ಜೀವ. ಆ ಪ್ರಮಾತಕ್ಕೆ ಏನಾಗ್ಯದ, ಅದೇ ಅಂತಃಕರಣ ವಿಶೇಷಣ ಆಗ್ಯದ ಅಂದ್ರೆ ಏನು, ಅಂತಃಕರಣ ಆ ಪ್ರಮಾತನ ಜೊತೆಗೆ ಸೇರ್ಕೊಂಡವ. ಅದೇ ಅಂತಃಕರಣ ಏನಾಗ್ಯದ, ಸಾಕ್ಷಿಗೆ ಉಪಾಧಿ ಆಗ್ಯದ, ಅದ್ರ ಜೊತೆಗೆ ಬೆರೆಯಲಾರದೆ ಸಾಕ್ಷಿಯನ್ನ ಬೇರ್ಪಡಿಸಿ ತೋರಿಸುತ್ತದೆ. ಅದರೊಳಗ ಬೆರೆತು ಪ್ರಮಾತೃವನ್ನ ಬೇರ್ಪಡಿಸಿ ತೋರುತ್ತದೆ. ಹೆಂಗದ ನೋಡ್ರಿ ಅದು. ಸಾಕ್ಷಿಗೆ ಉಪಾಧಿ ಆಗ್ಯದ, ಸಾಕ್ಷಿಗೆ ಉಪಾಧಿಯಾಗಿ ಏನ್ ಮಾಡ್ಲಕತ್ತದ, ಆ ಸಾಕ್ಷಿಯನ್ನ ಸರ್ವ ವ್ಯಾಪಕ ವಿಭುತ್ವದಿಂದ ಬೇರ್ಪಡಿಸಿ ತೋರಿಸ್ಲಕತ್ತದ. ಮತ್ತು ಮುಂದೆ ಏನ್ ಮಾಡದ, ಜೀವನೊಳಗ ಬೆರ್ತ್ ಜೀವ ಆಗ್ಬಿಟ್ಟದ. ಎಲ್ಲಾ ಜೀವರೊಳಗ ಈ ಜೀವವನ್ನ ಬೇರ್ಪಡಿಸಿ ತೋರಿಸ್ಲಕತ್ತದ. ಸಾಕ್ಷಿಗೂ ಮತ್ತು ಪ್ರಮಾತೃವಿಗೂ ಬಹಳ ದೂರವಿಲ್ಲ, ಒಂದೇ ಅಂತಃಕರಣ. ಚೇತನದಲ್ಲಿ ಬೆರೆತು ವಿಶೇಷಣವಾದರೆ ಪ್ರಮಾತೃ ಅದೇ ಅಂತಃಕರಣ, ಚೇತನದಲ್ಲಿ ಬೆರೆಯದೇ ಇದ್ರೆ ಸಾಕ್ಷಿ. ಚೇತನವನ್ನು ಎರಡು ಪ್ರಕಾರಗಳಾಗಿ ಬೇರ್ಪಡಿಸಿ ತೋರುತ್ತದೆ. ಸಾಕ್ಷಿಯು ಸ್ವರೂಪದಲ್ಲಿ ಅಂತಃಕರಣದ ಪ್ರವೇಶ ಇರುವುದೇ ಇಲ್ಲ. ಸಾಕ್ಷಿಯ ಸ್ವರೂಪದೊಳಗ ಅಂತಃಕರಣ ಪ್ರವೇಶ ಆಗಂಗಿಲ್ಲ. ಮತ್ತು ಪ್ರಮೇಯ ಚೇತನಕ್ಕಿಂತಲೂ ಸಾಕ್ಷಿಯನ್ನು ಭಿನ್ನಪಡಿಸಿ ತಿಳಿಸಿಕೊಡುತ್ತದೆ. ಪ್ರಮೇಯ ಚೇತನ ಅಂತಂದ್ರೆ ಘಟದೊಳಗೆ ಇರುವುದು ಪ್ರಮೇಯ ಚೇತನ. ಒಂದೇ ಅಂತಃಕರಣವು ಸಾಕ್ಷಿಗೆ ಉಪಾಧಿಯಾಗಿರುತ್ತದೆ ಮತ್ತು ಪ್ರಮಾತಾನಿಗೆ ವಿಶೇಷಣವಾಗಿರುತ್ತದೆ.
ಪ್ರಮೇಯ ಚೇತನಕ್ಕಿಂತಲೂ ಸಾಕ್ಷಿಯನ್ನ ಬೇರ್ಪಡಿಸಿ ತಿಳಿಸಿಕೊಡುತ್ತದೆ. ಪ್ರಮೇಯ ಚೇತನ ಯಾವ್ದ್ರಿ? ನಿಮ್ ಸ್ಥೂಲ ಶರೀರ ಅದ ಇಲ್ಲ, ಘಟ ಅಂದ್ರ ಸ್ಥೂಲ ಶರೀರದಾಗೂ ಪರಮಾತ್ಮ ವ್ಯಾಪಿಸನ ಇಲ್ಲ. ಮತ್ತ ಅವ ಪ್ರಮೇಯ ಚೇತನ ಹೌದಿಲ್ಲ. ಆ ಸ್ಥೂಲ ಶರೀರದೊಳಗಿನ ಚೇತನ ಮತ್ತು ಸೂಕ್ಷ್ಮ ಶರೀರದೊಳಗಿನ ಚೇತನ ಎರಡೂ ಬೇರ್ಪಡಿಸಿ ತೋರಿಸ್ಕೊಡ್ತದ. ಸ್ಥೂಲ ಶರೀರದೊಳಗಿರೋ ಚೇತನಕ್ಕೆ ಏನಂತಾರ? ಪ್ರಮೇಯ ಚೇತನ. ಸೂಕ್ಷ್ಮ ಶರೀರದೊಳಗಿರೋ ಚೇತನಕ್ಕೆ ಏನಂತಾರ? ಪ್ರಮಾತ ಚೇತನ ಅಥವಾ ಪ್ರಮಾತೃ. ತಿಳಿದ್ರ? ಸ್ಥೂಲ ಶರೀರ ಪ್ರಮೇಯ ಚೇತನ, ಜಡ ವಸ್ತು. ಒಂದೇ ಅಂತಃಕರಣವು ಸಾಕ್ಷಿ. ಹೇಳ್ರಿ. ಪ್ರಮಾತ ಚೇತನ, ಪ್ರಮಾತ ಪ್ರಮಾತೃ, ಪ್ರಮೇಯ ಚೇತನ. ಒಂದೇ ಅಂತಃಕರಣವು ಸಾಕ್ಷಿಗೆ ಉಪಾಧಿಯಾಗಿರುತ್ತದೆ ಮತ್ತು ಪ್ರಮಾತನಿಗೆ ವಿಶೇಷಣವಾಗಿರುತ್ತದೆ. ಕೂಡಿದರೆ ಜೀವ, ಕೇವಲ ನೋಡಿದರೆ ಸಾಕ್ಷಿ. ಬ್ರಹ್ಮಜ್ಞಾನಿಗಳು ಜಗತ್ತಿಗೆ ಸಾಕ್ಷಿಯಾಗುತ್ತಾರೆ, ಭ್ರಮಾಜೀವಿಗಳು ಜಗತ್ತಿಗೆ ವಿಶೇಷಣವಾಗುತ್ತಾರೆ. ಈ ಜಗತ್ತಿನ ವ್ಯವಹಾರದೊಳಗ ಅಜ್ಞಾನಿಗಳು ಬ್ರಹ್ಮಜೀವಿಗಳು ಬೆರೆತು ವಿಶೇಷಣ ಆಗ್ತಾರ. ಇವ್ರೇನ್ ಮಾಡ್ತಾರ? ಮಹಾತ್ಮರು ಅದ್ರೊಳಗೆ ಬೆರಿಲಾರ್ದೆ ಆ ಜಗತ್ತಿನ ವ್ಯವಹಾರಗಳಿಗೆ ಸಾಕ್ಷಿ ಆಗ್ತಾರೆ. ಬ್ರಹ್ಮಾಂಡ ಪಿಂಡಾಂಡಗಳ ವ್ಯವಹಾರಗಳು ಏನು ನಡೆದವ ಅವುಗಳಿಗೆ ಮಹಾತ್ಮರು ಸಾಕ್ಷಿ ಆಗ್ತಾರ. ಈ ಅಜ್ಞಾನಿ ಜೀವಿಗಳು ಬ್ರಹ್ಮಜೀವಿಗಳು ಅದರ ಜೊತೆಗೆ ವಿಶೇಷಣ ಆಗ್ತಾರ. ವಿಶೇಷಣ ಆದ್ರ ಕಷ್ಟ ನಷ್ಟ ದುಃಖ ಚಾಲು ಆಗ್ತದ. ಸಾಕ್ಷಿ ಆದ್ರ ಏನಾಗ್ತದ? ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಆಗ್ತದೆ. ನಿರ್ಲಿಪ್ತ ಆಗಿದ್ರಿ ಅಂದ್ರೆ ಮೋಕ್ಷದ ದಾರಿ ಆಗದಿರಿ. ಅದ್ರೊಳಗೆ ವಿಶೇಷಣ ಆದ್ರೆ ಅಂದ್ರೆ ಬಂಧನದ ದಾರಿ ಒಳಗದಿರಿ ಅಷ್ಟೇ. ಒಂದೇ ಅಂತಃಕರಣವು ಸಾಕ್ಷಿಗೆ ಉಪಾಧಿಯಾಗಿರುತ್ತದೆ. ಉಪಾಧಿ ಆಗ್ಯದಂದ್ರೇನು? ಸಾಕ್ಷಿಯ ಜೊತೆಗೆ ಬೆರೆಯದೆ ಆ ಸಾಕ್ಷಿಯನ್ನ ಸರ್ವ ವ್ಯಾಪಕ ವಿಭು ಅದಲ್ಲ, ಆ ವಿಭುವಿನಿಂದ ಇದು ಬೇರ್ಪಡಿಸಿ ತೋರಿಸ್ತದ. ಎಲ್ಲಾ ಕಡೆ ಜಗದಾಗಲ್ಲ ಮುಗಿಲಗಲ್ಲ ಇದ್ದಂತ ಒಂದು ಚೇತನವನ್ನ ಅಂತಃಕರಣದೊಳಗೆ ಎಷ್ಟು ವ್ಯಾಪಕ ಅದ ಅಷ್ಟಕ್ಕೆ ಸಾಕ್ಷಿ ಅಂತೇಳಿ ಮಾಡಿ ತೋರಿಸ್ತದೆ ಇದು ಅಂತಃಕರಣ. ಅದರೊಳಗೆ ಬೆರೆಯಲಾರದೆ ಅದೇ ಅಂತಃಕರಣ ಇನ್ನ ಒಂದು ಪಾತ್ರ ಏನು ವಹಿಸ್ತದ? ಪ್ರಮಾತೃವಿನ ಜೊತೆಗೆ ಜೀವನ ಜೊತೆಗೆ ಏನ್ ಮಾಡ್ತದ? ವಿಶೇಷಣವಾಗ್ತದ. ಜೀವ ಅಂದ್ರೆ ಏನು? ಆಭಾಸ. ಆಭಾಸ ಅಂದ್ರೆ ಏನು? ಬ್ರಹ್ಮಚೇತನ, ಅವಿದ್ಯೆ. ಅವಿದ್ಯೆ ಒಳಗೆ ಬ್ರಹ್ಮಚೇತನದ ಪ್ರತಿಬಿಂಬ. ಅವಿದ್ಯೆ ಎಂಬ ಕನ್ನಡಿ ಪ್ಲಸ್ ಬ್ರಹ್ಮ ಪ್ಲಸ್ ಬ್ರಹ್ಮಚೇತನದ ಪ್ರತಿಬಿಂಬ, ಇವು ಮೂರು ಕೂಡಿ ಆಭಾಸ. ಈ ಆಭಾಸನ ಜೊತೆಗೆ ಅದೇನ್ ಮಾಡ್ತದ? ಜೀವನ ಜೊತೆಗೆ ಅಂತಃಕರಣ ಬೆರೆತು ವಿಶೇಷಣವಾಗುತ್ತದೆ. ಅಂತಃಕರಣ
ಆ ಜೀವನಲ್ಲಿ ಬೆರೆತು ವಿಶೇಷಣ ಆಗ್ತದ. ಕೂಟಸ್ಥನಲ್ಲಿ ಬೆರೆಯದೇ ಉಪಾಧಿ ಆಗ್ತದ. ಕೂಟಸ್ಥನನ್ನ ಅಥವಾ ಸಾಕ್ಷಿಯನ್ನ ವಿಶ್ವವ್ಯಾಪಕ ವಿಭುವಿನಿಂದ ಬೇರ್ಪಡಿಸಿ ತೋರುತ್ತದೆ ಅದು ಉಪಾಧಿಯಾಗಿ. ಮತ್ತು ವಿಶೇಷಣವಾಗಿ ಏನ್ ಮಾಡ್ತದ, ನಿಮ್ಮದೊಂದು ಶರೀರವನ್ನ ಜಗತ್ತಿನ 84 ಲಕ್ಷ ಜೀವರಾಶಿಗಳಿಂದ ನಿಮ್ಮ ಶರೀರವನ್ನು ಬೇರ್ಪಡಿಸಿ ತೋರಿಸ್ತದೆ. ಜಗತ್ತಿನ ಎಲ್ಲ 84 ಲಕ್ಷ ಜೀವರಾಶಿಗಳ ಹಾಗೆ ನಂದು ಒಂದು ಶರೀರ ಅಂತೇಳಿ ತಿಳ್ಕೊಳಕ ನಿಮಗೆ ಬಿಡಂಗೇ ಇಲ್ಲ. ನಿಮ್ಮ ಶರೀರ ನಿಮಗೆ ಭಾರಿ ಸ್ಪೆಷಲ್. ಹೆಂಗದ? 84 ಲಕ್ಷ ಜೀವರಾಶಿಗಳ ಶರೀರ ಎಲ್ಲ ಅದೇ ಪಂಚಮಹಾಭೂತದಿಂದ ಮಾಡಿದಾಗ್ಯೂ ಕೂಡ ಏನಾಗ್ತದೆ, ಇದು ಅಂತಃಕರಣ ಆ ಜೀವನಲ್ಲಿ ಬೆರೆತು ನಿನ್ ಶರೀರ ಸ್ಪೆಷಲ್, ನೀನೇ ಸ್ಪೆಷಲ್ ಅಂತೇಳಿ ಪಾಠ ಹೇಳ್ತದೆ. ಬ್ರಹ್ಮಜ್ಞಾನಿಗಳು ಜಗತ್ತಿಗೆ ಸಾಕ್ಷಿಯಾಗಿರುತ್ತಾರೆ, ಬ್ರಹ್ಮಜೀವಿಗಳು ಜಗತ್ತಿಗೆ ವಿಶೇಷಣವಾಗಿರುತ್ತಾರೆ. ನಿಮ್ಮೊಳಗ ಪ್ರಮಾತ ಅಂದ ಜೀವ ಅಂದ್ರೆ ಏನು ಅಂತ ಮೊದಲು ಚಂದ ತಿಳ್ಕೋಬೇಕು. ಬ್ರಹ್ಮಜ್ಞಾನಿಗಳು ಆ ವಿಷಯದಲ್ಲಿ ಬೆರೆಯದೆ ಸಾಕ್ಷಿಯಾಗಿ ನೋಡ್ತಾರಷ್ಟೇ. ಅಬ್ಸರ್ವ್, ಜಸ್ಟ್ ಅಬ್ಸರ್ವ್, ದೇ ಅಬ್ಸರ್ವ್. ಈ ಜೀವಿಗಳು ಏನ್ ಮಾಡ್ತಾರೆ, ಅದರೊಳಗ ಸೇರ್ಕೊಂಡು ಸುಖ ದುಃಖ ಅನುಭವಿಸ್ತಾರೆ ಜಗತ್ತಿನ ವ್ಯವಹಾರದಲ್ಲಿ. ಬ್ರಹ್ಮಜ್ಞಾನಿಗಳು ಯಾರೋ ಹುಟ್ಟ್ಯಾರ ಅಂದ್ರೂ ಅಷ್ಟೇ, ಯಾರೋ ಸತ್ತಾರಂದ್ರೂ ಅಷ್ಟೇ. ಈ ಜೀವಿಗಳು ಏನಾಗ್ತಾರ, ಹುಟ್ಟ್ಯಾರ ಅಂತಂದ್ರ ನಗ್ತಾರ, ಸತ್ತಾರ ಅಂದ್ರೆ ಅಳ್ತಾರ. ಬ್ರಹ್ಮಜ್ಞಾನಿಗಳು ಬ್ರಹ್ಮ ಸ್ವರೂಪ. ಬ್ರಹ್ಮ ಎಲ್ಲ ಹೆಂಗ್ ಸುಮ್ಮನೆ ನೋಡ್ಕೊತಿರ್ತಾನ ಹಂಗೆ ನೋಡ್ಕೊತಿರ್ತಾರ ಅವರಷ್ಟೇ. ಸಾಕ್ಷಿ ಎಂದರೆ ಅಂತಃಕರಣದ ಯಾವ ದೇಶದಲ್ಲಿ ಇರುತ್ತದಲ್ಲ ಅದರಲ್ಲಿ ಪ್ರವೇಶವಾಗದೇ ಇರುವ ಚೇತನ. ಅಂತಃಕರಣದಲ್ಲಿ ಪ್ರವೇಶವಾಗದೇ ಇರುವ ಚೇತನನೇ ಸಾಕ್ಷಿ. ಕಾರಣ ಅಂತಃಕರಣವು ಭೂತದ ಕಾರ್ಯವಾಗಿದೆ, ಚೇತನವು ಭೂತದ ಕಾರ್ಯ ಅಲ್ಲ. ಅವೆರಡು ಕೂಡಲಿಕ್ಕೆ ಬರಲ್ಲ. ಮೇಲ್ನೋಟಕ್ಕೆ ಕೂಡಿದ ಹಾಗೆ ಆಗಿದೆ, ಆದರೆ ಅವು ಕೂಡಿಲ್ಲ, ಎಂದೂ ಕೂಡುವುದೇ ಇಲ್ಲ. ಆದರೆ ಭ್ರಮಿತ ಜೀವನು ಅಂತಃಕರಣವನ್ನೇ ತಾನು ಎಂದು ತಿಳಿದುಕೊಂಡು ಅದರೊಳಗೆ ಕೂಡಿಕೊಂಡು ಅದರ ಧರ್ಮಗಳನ್ನು ತನ್ನ ಮೇಲೆ ಆರೋಪ ಮಾಡಿಕೊಳ್ಳುತ್ತಿರುತ್ತಾನೆ. ಅವನೇನ್ ತಿಳ್ಕೊಂಡನ, ಅಜ್ಞಾನಿ ಜೀವ ಅಂತಃಕರಣವನ್ನೇ ತಾನಂತ ತಿಳ್ಕೊಂಡ. ಅಂತಃಕರಣ ತಾನು ಅಂತ ತಿಳ್ಕೊಂಡು ಅಂತಃಕರಣದೊಳಗ ಯಾರು ಆಭಾಸ ಬೆರೆತು ಅಂತಃಕರಣದ ಜೊತೆಗೆ ಬೆರೆತು ಏನ್ ಮಾಡ್ತಾನ, ಆ ಅಂತಃಕರಣದ ಧರ್ಮಗಳನ್ನು ತನ್ನ ಮೇಲೆ ಆರೋಪಿಸುತ್ತಾನೆ. ಹುಟ್ಟವನು ನಾನು, ಸಾಯವನು ನಾನು, ಪಾಪ ಮಾಡವನು ನಾನು, ಪುಣ್ಯ ಮಾಡವನು ನಾನು, ಬರವನು ನಾನು, ಹೋಗವನು ನಾನು, ಸುಖ ದುಃಖ ಅನುಭವಿಸುವ ನಾನು. ಇದೆಲ್ಲ ಅಂತಃಕರಣದ ಧರ್ಮ. ಆ ಅಂತಃಕರಣದ ಧರ್ಮ ತನ್ನ ಮೇಲೆ ಅಜ್ಞಾನಿ ಜೀವ ಆರೋಪಿಸುತ್ತಾನೆ. ವಿಶೇಷಣ ಆದಾಗ ಆದ್ದರಿಂದ ಅಂತಃಕರಣ ವಿಶೇಷಣವಾಯಿತು ಅಂದ್ರೆ ಜೀವ, ಅಂತಃಕರಣವು ಚೇತನಕ್ಕೆ ಉಪಾಧಿಯಾಯಿತು ಅಂದ್ರೆ ಸಾಕ್ಷಿ. ಅಂತಃಕರಣ ಚೇತನಕ್ಕೆ ವಿಶಿಷ್ಟವಾಯಿತು ಅಂದ್ರೆ ಪ್ರಮಾತ, ಪ್ರಮಾತೃ, ಜೀವ. ಯಾವುದು ಉಪಾಧಿ ಉಳ್ಳದ್ದಾಗಿರುವುದೋ ಅದನ್ನು ಉಪಹಿತವೆಂದು ಹೇಳಲ್ಪಡುತ್ತದೆ. ಸಾಕ್ಷಿಯನ್ನು ನಾನು ಗುರುತಿಸಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕಾಗಿಲ್ಲ. ಸಾಕ್ಷಿಯನ್ನ ನೀವು ಗುರುತಿಸಬೇಕಾದ್ರೆ ಏನ್ ಮಾಡಬೇಕು? ನೀವು ಸಾಕ್ಷಿ ಆಗ್ಬೇಕಾಗ್ಯದಪ್ಪ.
ಈಗ ನೀವು ಪ್ರಮಾದ ಆಗಿ ಅಂತಃಕರಣದ ಜೊತೆಗೆ ಬೆರೆತು ಅದರ ಸುಖ ದುಃಖಗಳು ಏನದವ ಅದರ ಧರ್ಮಗಳನ್ನ ನಿಮ್ಮ ಮೇಲೆ ಆರೋಪಿಸಿಕೊಂಡು ನೀವೇನ್ ಸುಖ ದುಃಖ ಅನುಭವಿಸ್ತಿರಲ್ಲ, ಇದೆಲ್ಲ ಬೇಡಪ್ಪ. ಸಾಕ್ಷಿ ಒಳಗಿಂತವ ಯಾವ ವ್ಯವಹಾರಗಳು ಇಲ್ಲ, ಅದಕ್ಕೆ ನಾ ಸಾಕ್ಷಿ ಆಗಬೇಕು ಅಂತ ನಿಮಗೆ ಅನಿಸ್ತದ ಇಲ್ಲ? ಈ ಸಾಕ್ಷಿ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ ಏನು ಮಾಡಬೇಕಾಗಿಲ್ಲ. ಮನಸ್ಸಿನ ಚಟುವಟಿಕೆಗಳನ್ನ ಸುಮ್ಮನೆ ನೋಡುತ್ತಿದ್ದರೆ ಸಾಕು, ನೀವು ಸಾಕ್ಷಿಯೇ ಆಗಿರುತ್ತೀರಿ. ಪರಮಾತ್ಮ ಆಗ್ಬೇಕು, ದೇವರಾಗಬೇಕಂದ್ರೆ ನೀವೇನೂ ಮಾಡಬೇಕಾಗಿಲ್ಲ. ನಿಮ್ಮ ಮನಸ್ಸು ಏನು ಚಟುವಟಿಕೆ ಮಾಡ್ಲಕ್ಕತ್ತದ ಅದನ್ನ ಸುಮ್ಮನೆ ನೋಡ್ಕೋತಿರ್ಬೇಕು. ಮನಸ್ಸು ಏನೇನ್ ಕೆಲಸ ಮಾಡ್ತದ ಅಂತ ಹೇಳೇ ಬಿಟ್ಟಾರ. ಆಸಕ್ತಿ, ಸಂಕಲ್ಪ, ವಿಕಲ್ಪ, ಮತ್ತೆ ನಿರ್ಧಾರಗಳು, ಮತ್ತೆ ಸ್ಮೃತಿ, ವಿಸ್ಮೃತಿ, ಅರಿವು ಮರೆವುಗಳು, ನೆನಪಾಗೋದು ಮರೆಯೋದು, ಮತ್ತೆ ಅಭಿಮಾನ, ಇವೆಲ್ಲ ಅದಾವ. ಇವುಗಳನ್ನ ನೀವು ಸುಮ್ಮನೆ ಅಬ್ಸರ್ವ್ ಮಾಡ್ರಿ ಅಷ್ಟೇ. ಮನಸ್ಸಿನ ಚಟುವಟಿಕೆಗಳನ್ನು ಸುಮ್ಮನೆ ನೋಡುತ್ತಿದ್ದರೆ ನೀವು ಸಾಕ್ಷಿಯೇ ಆಗುತ್ತೀರಿ. ಪರಂತು ಎಲ್ಲಾ ಕಡೆಗಳಲ್ಲಿರುವ ಚೇತನವನ್ನು ಸಾಕ್ಷಿ ಎನ್ನುವ ಹಾಗಿಲ್ಲ. ಅಂತಃಕರಣದಲ್ಲಿ ವರ್ತಿಸುವ ಚೇತನವನ್ನು ಮಾತ್ರ ಸಾಕ್ಷಿ ಎನ್ನಲಾಗುತ್ತದೆ. 3.5 ಮೊಳ ಸ್ಥೂಲ ಶರೀರದಲ್ಲಿ 3.5 ಮೊಳ ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರಕ್ಕೆ ಅಂತಃಕರಣ ಅಂತಾರೆ. ಆ ಅಂತಃಕರಣದಲ್ಲಿ 3.5 ಮೊಳ ಚೇತನವೇನಿದೆ ಅಲ್ಲ, ಅಷ್ಟನ್ನು ಮಾತ್ರ ಸಾಕ್ಷಿ ಅಂತ ಕರೆಯುತ್ತೇವೆ. ಆ ಸಾಕ್ಷಿ ಏನು ಮಾಡುತ್ತದೆ ಅಂದ್ರೆ ಅಂತಃಕರಣವನ್ನು ಪ್ರಕಾಶ ಮಾಡುತ್ತಿರುತ್ತದೆ, ಅಂದ್ರೆ ಅರಿಯುತ್ತಿರುತ್ತದೆ. ಸಾಕ್ಷಿ ಏನ್ ಮಾಡ್ತಿರ್ತದೆ ಅಂದ್ರೆ ನಿಮ್ಮ ಮನಸ್ಸನ್ನು ನೋಡ್ತಿರ್ತದೆ, ಅರಿಯುತ್ತಿರುತ್ತದೆ. 3 ಅವಸ್ಥೆಯೊಳಗೆ ತೋರುವ ಅಖಿಲವನ್ನು ಬೇರಿಟ್ಟು ಅರಿಯುವುದಾಗಿ ಮೀರಬಾರದ ಚಿತ್ತೇ ನಿನ್ನ ನಿಜ ಎಂದು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಜ್ಞಾನ ಪ್ರತಿಪಾದನಾ ಸ್ಥಳದ 9ನೇ ಪದ್ಯದಲ್ಲಿ ಉದ್ಗಾರ ಮಾಡಿದ್ದಾರೆ. ಜಾಗ್ರ, ಸ್ವಪ್ನ, ಸುಷುಪ್ತಿ 3 ಅವಸ್ಥೆಗಳನ್ನು ಅದು ಸಿನಿಮಾ ನೋಡ್ದಂಗೆ ನೋಡ್ತದ. ಮಾರ್ನಿಂಗ್ ಶೋ, ಮ್ಯಾಟ್ನಿ ಶೋ, ಅದೇನಂತಾರ ಸಾಯಂಕಾಲ ಫಸ್ಟ್ ಶೋ, ಸೆಕೆಂಡ್ ಶೋ ನೋಡ್ದಂಗೆ ನೋಡ್ತದ ಅಷ್ಟೇ. ಹೆಂಗದ ಇದು ಅನುಭವಕ್ಕೆ ತಂದ್ಕೋಬೇಕಲ್ಲ. ಒಂದು ಏನ್ ಮಾಡ್ಲಕತ್ತದ, ಅಂತಃಕರಣದ ಜೊತೆಗೆ ಬೆರೆತು ಜಗತ್ತಿನ ವ್ಯವಹಾರದೊಳಗ ಎಲ್ಲ ತಂದೆ ತನಗೇ ಆಲಕತ್ತದ ತಿಳ್ಕೊಂಡು ಸುಖ ದುಃಖ ಅನುಭವಿಸ್ಲಕತ್ತದ. ಅದೇ ಅಂತಃಕರಣನೇ ಏನ್ ಮಾಡಿದ, ಪ್ರಮಾತೃವಿನ ಜೊತೆಗೆ ಬೆರೆತು ಜೀವನೊಡನೆ ಬೆರೆತು ಸುಖ ದುಃಖ ಅನುಭವಿಸ್ಲಕತ್ತದ. ಮತ್ತೇನ್ ಮಾಡ್ಲಕತ್ತದ, ಬೆರೆಯದ ಸಾಕ್ಷಿಯಾಗಿತ್ತು. ಅಂತಃಕರಣವನ್ನ ಸುಮ್ಮನೆ ದೂರ ಕೂತು ಸಾಕ್ಷಿಯಾಗಿ ನೋಡ್ಲಕ್ಕ ಅಷ್ಟೇ. ಅದಕ್ಕೆ ನೀವು ಸಾಕ್ಷಿ ಆಗಬೇಕು ಆಗಿತ್ತಂದ್ರೆ ಸುಮ್ಮನೆ ನೋಡ್ಕೋತಿರ್ರಿ. ಮತ್ತ ವಿಶೇಷಣ ಆಗ್ಬೇಕಾಗಿತ್ತದ ಅದರ ಕೂಡಿ ಅಳದು ನಗದು ಮಾಡ್ರಿ ಅಂತ ಹೇಳಕತ್ತದ ಅಷ್ಟೇ. ಸಾಕ್ಷಿ ಆದ್ರಿ ಅಂದ್ರೆ ಜ್ಞಾನಿಗಳಾಗ್ತಿರಿ, ವಿಶೇಷಣ ಆದ್ರಿ ಅಂದ್ರೆ ಅಜ್ಞಾನಿಗಳಾಗ್ತಿರಿ.
ಜಬರ್ದಸ್ತ್ ಅದಲ್ರಿ. ಇದು ಪೀಠಿಕೆ ನಾಳೆ ಮತ್ತೆ ಡೀಟೇಲ್ ತಗೋತದೆ, ಏನೇನ್ ಮಾಡ್ತದೆ ನೋಡ್ಬೇಕಲ್ಲ. ಏನೋ ಒಂದು ಘಟನೆ ನಡೆದ ಹೊತ್ನಾಗ ಆ ಘಟನೆಯ ಸಂದರ್ಭದಲ್ಲಿ ನಿಮ್ಮ ಪಾತ್ರ ಹೇಗಿರಬೇಕು ಅಂತೇಳಿ ಗಟ್ಟಿ ಮಾಡ್ತದೆ ಈಗ ಅದು. ಅಂಟುಕೊಳ್ಳಂಗಿಲ್ಲ. ಈರಣ್ಣ ಕರ್ಲಿ ಅಂತ PDO ಇದ್ರಿ, PDO. ಅವ್ರ ಶುಗರ್ ಜಾಸ್ತಿ ಆಗಿ ಬಟ್ ಒಂದೊಂದೇ ಇಂಚ್ ಕಟ್ ಮಾಡ್ಕೋತ ಕಾಲ್ ಕಟ್ ಮಾಡಷ್ಟು ಎಲ್ಲ ಆಪರೇಷನ್ಗಳು ಆಗ್ಲಕತ್ಬಿಟ್ಟಿತ್ತು ಪಾಪ ಅವ್ರಿಗೆ ಮತ್ತು ಅವ್ರ ಹೆಂಡತಿ ಶಶಿಕಲಾ ಅಂತ ಇಬ್ಬರಿಗೆ ಕುಂತು ಇಂಥವೇ ಹೇಳಿದ್ದ ಕಥೆಗಳು. ಅವು ಏನಿಲ್ಲ, ಹೆಂಗ ನನಗೆ ಅನುಭವ ಆಗ್ಲಕತ್ತದ ನಿಮ್ಮ ಮಾತು ಕೇಳಿ ಅಂತಂದ್ರ, ಆ ರೈಲ್ವೆದಾಗ ಹೋಗಾಗ ಹಿಂದೊಬ್ಬ ಜೆಂಡ ಹಿಡ್ಕೊಂಡು ನಿಂತಿರ್ತಾನಲ್ಲ ಗಾರ್ಡ್, ಹಾಂಗ ಅನ್ಸ್ಲಕತ್ತದ. ಅವ ದೂರ 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 ಹೋಗ್ತಿರ್ತಾನಲ್ರಿ, ಜನಕ್ಕೆ ಟ್ರೈನ್ ಮುಂದೆ ಹೋದಾಗ ಅದ್ರ ಪ್ಯೂರ ಹಿಂದಿನ ಡಬ್ಬಿ ಹಿಂದ್ ಒಂದು ಶೆಡ್ ಗತ್ಲೆ ಇರ್ತದ, ಅದ್ರಾಗ ಅವ ಜೆಂಡ ಹಿಡ್ಕೊಂಡು ನಿಂತಿರ್ತಾನ ಒಬ್ಬ ಗಾರ್ಡ್. ಅವನು ದೂರ ಹಾಕೋತ ಹೋಗ್ತಿರ್ತಾನೆ ಜೆಂಡ ಹಿಡ್ಕೊಂಡು. ಹಂಗ ನಾವು ಈ ಜಗತ್ತಿಲಿಂತ ದೂರ 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 ಹೋದಂಗ ಆಲಕತ್ತದ ಸ್ವಾಮಿ ಅಂತೇಳಿ ಖುಷಿ ನಗ್ತಿದ್ದ. ಅಂಜಿಕೆನೇ ಇಲ್ಲ ನನಗ ಇದು ಹೋಗೋದ್ರ ಬಗ್ಗೆ. ಅವ್ರ ಹೆಂಡತಿ ಸಹಿತ ಒಂದು ದಿನ ಕಣ್ಣೀರ್ ಅನ್ನೋದು ಹಾಕ್ಲೇ ಇಲ್ಲ. ಕರ್ತವ್ಯ ಅಂತ ಮಾಡಿದ್ರು ಅಷ್ಟೇ, ಸಾಕ್ಷಿಯಾಗಿ ಕೆಲಸ ಮಾಡಿದ್ರ ಹೊರತು ವಿಶೇಷಣ ಆಗಿ ಅದ್ರಾಗ ಸುಖ ದುಃಖ ಅನುಭವಿಸ್ಲೇ ಇಲ್ಲ ಅವರು. ಆರಾಮ್ ನಾರ್ಮಲ್ ಆಗಿದ್ದು ಹೋಗ್ಬಿಟ್ರು. ಈಗ ಅದಲ್ಲ ಶಶಿಕಲಾ ಇನ್ನೂ ಅದರ, ಅವ್ರ ಈರಣ್ಣವ್ರು ಹಂಗೆ ನಾರ್ಮಲ್ ಲೈಫ್ ಲೀಡ್ ಮಾಡಿ ಹೋದ್ರು. ಅಷ್ಟು ಕಷ್ಟ ಇದ್ರು ಸಹಿತ ಅವ್ರಿಗೆ ಅದು ದುಃಖನೇ ಕೊಡ್ಲಿಲ್ಲ ಆ ಸಮಸ್ಯೆ. ಅವರು ಮುದ್ದುನೂರು ಆ ಕಡೆಯವರೇ, ರಂಗಂಪೇಟ್ ಸುರ್ಪುರ್ ಕಡೆಯವರು, ನೇಕಾರ ಮನೆ ತಂದವರು. ಓಕೆ, ಈ ಸದ್ಯ ಪೀಠಿಕೆ ಕೊಟ್ಟಿವ ಅಷ್ಟೇ. ಮತ್ತೊಂದು ಸಾರಿ ಇನ್ನ ಡೀಟೇಲ್ ಆಗಿ ಜಗತ್ತದು, ಇನ್ನ ಅನುಭವಕ್ಕೆ ಬರ್ಬೇಕು. ಈಗ ವಿಶೇಷಣ ಆಗೋದ್ರ ಹೆಂಗ್ ಅನುಭವ ಆಗ್ತೀರಿ, ಹಂಗೀಗ ಉಪಾಧಿ ಆಗೋದನ್ನು ಅನುಭವ ಆಗಿ ಯಾವುದೇ ಪ್ರಸಂಗ ಬತ್ತಂತಂದ್ರೆ ಮೊದಲು ಅದರಿಂದ ಉಪಾಧಿಯಾಗಿ ನಿಂತು ನೋಡಂತ ಕಲೆ ಕಲಿತಾರೆ ಅಂದ್ರೆ ಮುಗಿಯತ್ತೆ. ಸಾಕ್ಷಿ ಆಗ್ತಾರೆ, ಮೋಕ್ಷ ಪ್ರಾಪ್ತಿ ಮಾಡ್ಕೊಂಡು ಆನಂದವಾಗಿರ್ತಾರೆ. ಏನು ಸಮಸ್ಯೆ ಇರ್ಲದಾಗ ಆನಂದ ಇರೋದು ದೊಡ್ಡ ಮಾತಲ್ಲ. ಏನೋ ಸಮಸ್ಯೆ ಆದಾಗ ನೀವು ಸಾಕ್ಷಿ ಆಗ್ಬೇಕಲ್ಲ, ಹೌದಾ ಇಲ್ಲ? ಮತ್ತೆ ಅದು ದೊಡ್ಡ ಮಾತು, ಅದು ದೊಡ್ಡ ಜವಾಬ್ದಾರಿ ಅದ. ಎಲ್ಲ ಚಲೋ ಆರಾಮಿದ್ದ ಹೊತ್ನಾಗ ಮೋಕ್ಷದ ಕತಿ ಕೂತ್ ಮಾತಾಡೋದು ಏನ್ ದೊಡ್ಡ ಮಾತದು? ಎಲ್ಲ ಆರಾಮ ಎಲ್ಲರೂ ಮಾತಾಡ್ತಾರ, ಕೂತ್ ಚಂದ ಮಾತಾಡ್ತಾರ. ಅಗ್ನಿದೇವಾಯ ಸಾಯ, ಅಗ್ನಿದೇವಾಯ ಸಾ ಅಂತಿದ್ನಂತ ನಾವು ಆಚಾರ್ಯ. ಅವಾಗ ಅಲ್ಲಿ ಬಸವಣ್ಣಂದು ಉಪನಯನ ಕಾರ್ಯಕ್ರಮ ನಡೆದಾಗ ಹೋಮ ಮಾಡಾಗ ಕೈ ಸಿಕ್ಕದ್ದೆಲ್ಲ ಬೆಂಕಿಗೆ ಹಾಕಿ ಅಗ್ನಿದೇವಾಯ ಸಾ ಅಂತಿದ್ನಂತ. ಮತ್ತು ಅಗ್ನಿದೇವನ ಮೇಲೆ ಅಷ್ಟು ಭಕ್ತಿ ಇತ್ತಂದ್ರೆ ಅವನ್ ಭಕ್ತಿ ಪರೀಕ್ಷೆ ಮಾಡ್ಲಕ್ಕ ಅಲ್ಲಿ ದೇವರಿಗೆ ಕಟ್ಟಿ ಹಾಕಿ ಉಪನಯನ ಮಾಡ್ಲಕತ್ರ ಅವ ಹೆಂಗ್ ಕಟ್ಟಿಸ್ಕೊತಾನ ಬಸವಣ್ಣ? ಅವ ದೇವ್ರು ಕೃಷ್ಣಗ ಹಗ್ಗ ತಗೊಂಡು ಕಟ್ಟಿದ್ರೆ ಕಟ್ಲಕ್ ಬಂತ ನಕ್ಕಿಗೆ? ಯಶೋದಬಾಯಿ ಕೃಷ್ಣನ ಹಗ್ಗದಲ್ಲಿಂದ ಕಟ್ಲಕ್ ಹೋದ್ರೆ ಹಗ್ಗ ಕಟ್ಲಕ್ ಆಗಲಿಲ್ಲ. ಹಂಗೆ ಇಲ್ಲಿ ಬಸವಣ್ಣನ ಕಟ್ಟಿ ಹಾಕಿ ಉಪನಯನ ಮಾಡ್ಲಕ್ ಹೋದ್ರು ಅವನ್ ಯಾವನು ಮಂತ್ರ ಹೇಳ್ತಿರ್ತ ಅವನ ಮನೆಗೆ ಬೆಂಕಿ ಹತ್ತಿ ಬಿಡ್ತು. ಆಚಾರ್ಯರೇ ನಿಮ್ ಮನೆಗೆ ಬೆಂಕಿ ಹತ್ತದ ಅಂದ ಕೂಡ್ಲೇನೆ ಅವ ಪೂಜೆ ಮಾಡೋದ್ ಬಿಟ್ಟು ಓಡ್ಲಕತ್ತ. ಅವಾಗ ಬಸವಣ್ಣಂತನ ಅಲ್ಲಿ ಅಗ್ನಿನೂ ಇದೆ, ಇಲ್ಲಿ ಅಗ್ನಿನೂ ಇದೆ,
ಮತ್ತು ಅಗ್ನಿ ದೇವಾಯ ಸ್ವಾಹ ಅಂತ ಮಂತ್ರ ಹೇಳು, ಇಲ್ಲೇ ಕೂತು ಅಲ್ಲೇ ಗೂಡೋಗ್ತದೆ, ಮನೆಗೆ ಬೆಂಕಿ ಎತ್ತಿದಾರಂತ. ಅಲ್ಲಿ ಸಮಸ್ಯೆ ಆದಾಗ ಅವನು ಅಗ್ನಿ ಮೇಲಿಂದು ನಿಷ್ಠೆ ಗೊತ್ತಾಗ್ತದೆ, ಅಗ್ನಿ ದೇವನ ಮೇಲೆ ಎಷ್ಟು ನಿಷ್ಠೆ ಆದ ಅಂತ ಗೊತ್ತಾಗ್ತದೆ. ಗೊತ್ತಾಯ್ತ್ರ? ಅಗ್ನಿ ದೇವನ ಮೇಲೆ ಇವನು ನಿಷ್ಠೆ ಬರೀ ಹೋಮ ಮಾಡಾಗ ಅಷ್ಟೇ ಅದ, ಮನಿಗೆ ಬೆಂಕಿ ಹತ್ತದಾಗ ಇಲ್ಲ, ನಿಷ್ಠೆ ಇಲ್ಲ ಅವನಿಗೆ ಅಗ್ನಿ ದೇವನ ಮೇಲೆ. ಇಲ್ಲಿ ಕಬೀರದಾಸಂದು ಅವನು ಗುಡಿಸಲು ಬಾಗಿಲಾಗ ಒಬ್ಬಾಕಿ ವೇಶ್ಯಾಸ್ತ್ರೀ ಮನಿ ಇರ್ತದ, ಇವರು 25 ಮಂದಿ ಕೂಡಿ ಗುಡಿಸಲ್ದಾಗ ಕೂತು 24 ತಾಸು ರಾಮ್ 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 ಅಂತಿರ್ತಾರ. ಅದು ಸಾಕಾಗಿ ಹೋಗ್ಬಿಟ್ಟಿರ್ತದ. ಅವರು ಆಕಿ ಬಲ್ಲಿ ಬರೋ ಮಂದಿ ಎಲ್ಲ ಎಲ್ಲಿ ಎಂತ ಜಾಗದಾಗ ಮನಿ ಕಟ್ಸ್ಕೊಂಡು ಕೂತಿದಿ, ಇವು ಏನ್ ಬಗ್ಲಾಗ ಗುಡಿಸಲ್ದಾಗ ಇಂಥ ಪರಿ ಅಂತವ, ನಾವ್ ಯಾವಾಗಾರ ಒಂದ್ ತಾಸು ಆರಾಮಿದ್ದು ಹೋಗ್ಬೇಕು ನಿನ್ ಬಲ್ಲಿ ಹತ್ತು ಬಂದ್ರ ಇವ್ದು ಸೌಂಡ್ ಒಂದು ನೋಡಿ ಎಷ್ಟು ಡಿಸ್ಟರ್ಬ್ ಆಗ್ತದ ಅಂತ. ನೀವೇನಪ್ಪ ಯಾವಾಗ ಒಂದ್ ತಾಸು ಬಂದು ಇದ್ವತ್ತೀರಿ, ನನಗೆ 24 ತಾಸು ಇವ್ದು ಕೇಳ್ಬೇಕಲ್ಲ. ಕಬೀರದಾಸ್ ಅಂದ್ರ ರಾಮ ನಾಮ ಸ್ಮರಣೆ ಇದು ನನಗೆ ಸಾಕಾಗಿ ಹೋಗ್ಯದ, ಇದಕ್ಕೊಂದು ಏನರೇ ಪರಿಹಾರ ಹುಡ್ಕೊಂಡ್ ಬರ್ರಿ ಅಂತೇಳಿ ಪರಿಹಾರ ಹುಡ್ಕದ್ ಏನ್ ಮಾಡ್ತಾರಂದ್ರ, ಆಕಿ ಸಂಗಡ ಬರೋ ಮಂದಿ ಎಲ್ಲರೂ ಕೂಡಿ ಒಂದು ಪೆಟ್ರೋಲು ಕೆರೋಸಿನ ತಗೊಂಡು ಅವನು ಗುಡಿಸಲ ಮೇಲೆ ಸುರಿದು ಬೆಂಕಿ ಹಚ್ಚಿಬಿಡ್ತಾರ. ಬೆಂಕಿ ಹತ್ತನ ಏನಾಗ್ಯದ ಗೊತ್ತಾಗ್ಲ ಹೊರಗೆ ಬರ್ತಾವ. ಹೊರಗೆ ಬಂದು ನೋಡ್ತಾವ, ನೋಡಿದ ಕೂಡ್ಲೇನೆ ಗುಡಿಸಲಿಗೆ ಬೆಂಕಿ ಹತ್ತದ ಅಂತೇಳಿ ಕಾಬರಿ ಆಗ್ಲಿಲ್ಲ ಕಬೀರದಾಸ. ಏನ್ ಮಾಡ್ದ, ಒಳಗ ಗುಡಿಸಲ್ದಾಗ ಭಾರಿ ಕತ್ತಲಿತ್ತಪ್ಪ. ಅವನ ಕತ್ತಲ್ದಾಗ ಕೂತು ರಾಮ್ ರಾಮ್ ಅನ್ನೋದು ಸಾಕಾಗಿ ಹೋಗಿತ್ತು. ಈಗ ಹೊರಗೆ ಬೈಲಾಗ ಇಂಥ ದೊಡ್ಡ ದೀಪ ಹಚ್ಚದ, ಈ ದೀಪದ ಸುತ್ತ ಕುಣದು ರಾಮನಾಮ ಸ್ಮರಣೆ ಮಾಡೋ ಬರ್ರಿ ಅಂತೇಳಿ ಇನ್ನ ಇಟ್ಟು ಕುಣದ್ ಬಿಟ್ಟ ಹೊರಗೆ. ಮತ್ತೆ ಅಗ್ನಿದೇವ ಸ್ವಾಹ ದೀಪ ಆಯ್ತು ಸುಡ್ಲಿ, ಇನ್ನು ದೊಡ್ಡ ದೀಪ ಹಚ್ಚದ ಅಂದ್ಬಿಟ್ಟವ. ಸಣ್ಣ ದೀಪದಾಗ ಕೂತು ನಾಮಸ್ಮರಣೆ ಕತ್ತಲ್ದಾಗ ಮಾಡಿ ಬ್ಯಾಸರ ಆಯ್ತು. ಇದು ಇಂಥ ದೊಡ್ಡ ದೀಪ ಹಚ್ಚದ, ಇಷ್ಟು ಬೆಳಕದ, ಇಂಥ ಬೆಳಕಿನಾಗ ನಾವು ರಾಮನಾಮ ಸ್ಮರಣೆ ಮಾಡಿದ್ರೆ ಇನ್ನೂ ನಮಗೆ ಚಂದ ಅನಿಸ್ತದ ಬರ್ರಿ ಅಂತೇಳಿ ಓಸು ಮಂದಿ ಬೆಂಕಿ ಹಚ್ಚಿದ ಮನಿ ಸುತ್ತ ಭಕ್ತರು ಅವರು ಕೂಡಿ ಕುಣಿದು ಡ್ಯಾನ್ಸ್ ಮಾಡಿಬಿಟ್ರು. ಅದು ಬೆಂಕಿ ಹೋಗಿ ಅಕ್ಕಿ ಮನೆಗೆ ಹತ್ತಿಬಿಡ್ತು. ಅಕ್ಕಿ ಮನೆಯಾಗ ಎಲ್ಲ ಚಲೋ ಒಳ್ಳೆ ಕಾಸ್ಟ್ಲಿ ಶ್ರೀಗಂಧ, ಅವೇನು ಸಾಗವಾನಿ ಕಟ್ಟಿಗೆ ಎಲ್ಲ ಫರ್ನಿಚರ್ಸ್ ಮಾಡಿರ್ತಾಳ. ಅಕ್ಕಿ ಮನಿ ಎಲ್ಲ ಬೆಂಕಿ ಹಚ್ಚಿ ಸುಟ್ಟು ಹೋಗ್ಬಿಡ್ತು. ಅಕ್ಕಿ ಬಂದು, ಅಯ್ಯೋ ಕಬೀರದಾಸ, ನಿನ್ ಸಂಗಟ ನಾನು ತಪ್ಪು ಮಾಡಿಬಿಟ್ಟೆ, ನಾನು ನಿಂದ ಗುಡಿಸಲು ಸುಡ್ಲಕ್ ಹೋಗಿ ನನ್ನ ಮನಿ ಸುಟ್ಟು ಹೋಯ್ತು, ಏನ್ ಮಾಡ್ಬೇಕು ಅಂದಾಗ ಕಬೀರದಾಸ ಹೇಳ್ತಾನ, ಇದು ನಿಂದು ನಂದು ಜಗಳ ಅಲ್ಲ ಬಿಡವ, हमारा दो यारों का प्रॉब्लम है, दो यारों का किस्सा है अंतना. तेरा यार ने मेरा झोपड़ी जला दी, मेरा यार ने तेरा बंगला जला दी ಅಂತ ಹೇಳ್ತಾನ. ನಿನ್ನ ಬಲ್ಲಿ ಬರುವಂತವ ನಿನ್ನ ದೋಸ್ತ ಏನ್ ಮಾಡ್ದ, ನನ್ನೊಂದು ಝೋಪಡಿ ಸುಟ್ಟು ಹಾಕಿಬಿಟ್ಟ. ನನ್ನ ದೋಸ್ತ ಯಾರು? ಕಬೀರದಾಸನ ದೋಸ್ತ ಯಾರು? ರಾಮ. ನನ್ನ ರಾಮ ಏನ್ ಮಾಡ್ಬಿಟ್ಟ, ನಿಂದು ಬಂಗ್ಲಾಕ್ಕೆ ಬೆಂಕಿ ಹಚ್ಬಿಟ್ಟು. ನೋಡೋದು ಇದು ಪ್ರಾಬ್ಲಮ್ ಇರೋದು ನಂದು ನಿಂದು ಅಲ್ಲ, ಅವ್ರು ನಿನ್ನ ಹತ್ರ ಬರೋ ಒಂದು ನನ್ನ ಹತ್ರ ಬರೋ ಒಂದು ಸಮಸ್ಯೆ ಅವ. ಇದು ಯಾಕೆ ಚಿಂತೆ ಮಾಡ್ತೀರಿ ಹೇಳೋದು. ಮತ್ತೆ ये बहन ये तेरा मेरा किस्सा नहीं, एक किस्सा है दो यारों का. तेरा यार ने मेरा झोपड़ी जला दी, मेरा यार ने तेरा बंगला जला दी. ಹಿಂಗಿರ್ತಾವ ಉಪಾಧಿ ಅಂದ್ರೆ ಕಿಂಗ್. ಆ ಬಸವಣ್ಣನ ಬಲ್ಲಿ ಮಂತ್ರ ಹೇಳವ ವಿಶೇಷಣ. ಇಲ್ಲಿ ಕಬೀರದಾಸ ಉಪಾಧಿ. ಏನೇ ಪ್ರಸಂಗ ಬಂದ್ರು ಅದು ಕಂಡುಕೊಳ್ಳಾರ್ದಂಗಿರೋದು. ಜನಕ ಮಹಾರಾಜನ ಅಂತಃಪುರಕ್ಕೆ ಬೆಂಕಿ ಹತ್ತಿ ಒಳಗೆ ರಾಣಿ ಸಿಕ್ಕೊಂಬಿದ್ದಾಳಂದ್ರೂ ಜನಕ ಮಹಾರಾಜ ಹಂಗೆ ಸತ್ಸಂಗ ಕಂಟಿನ್ಯೂ ಮಾಡ್ದ. ಇಂಥ ಕೆಲ್ಸಕ್ಕೆ ಬರ್ಲಾರ ಸುದ್ದಿ ಹೇಳಿ ಯಾಕೆ ನಮ್ಮ ಸತ್ಸಂಗ ಹಾಳು ಮಾಡ್ತೀರ ಅಂತ ಬೈದು ಬಿಟ್ಟ. ಈಗ ಜನಕ ಮಹಾರಾಜ ಅಲ್ಲಿ ವಿಶೇಷಣ ಅದನೋ ಏನ ಉಪಾಧಿ ಅದನೋ?
ಉಪಾಧಿ ಅದಾನ. ಹಿಂಗ ನಾವು ದೊಡ್ಡ ಸಮಸ್ಯೆಗಳಾದಾಗ ನಾವು ಉಪಾಧಿಯಾಗಿ ಹೆಂಗಿರಬೇಕು ಅಂದ್ರೆ ನಮ್ಮ ಮೋಕ್ಷದ ಆನಂದಕ್ಕೆ ಯಾವುದು ಕೊರತೆ ಆಗ್ಲಾರ್ದಂಗ ಹೆಂಗಿರಬೇಕು ಅನ್ನೋದೇ ಕೌಶಲ್ಯ ಕಲಿಸೋದಕ್ಕ ಈ ಒಂದು ಪಾಠ. ಸುಮ್ಮನೆ ಉಪಾಧಿ ಅಂದ್ರೆ ಅಂತಃಕರಣದೊಳಗೆ ಬೆರೆಯದಿದ್ದರೆ ಉಪಾಧಿ, ಅಂತಃಕರಣದೊಳಗೆ ಬೇರೆತಾರೆ ಕಾನ್ವೆಂಟ್ ಶಾಲೆ ಹುಡುಗರಿಗತ್ಲೆ ಬೈಪಾಟ್ ಮಾಡಿ ಹೇಳಿ ಶಾಣೆ ಅನಿಸ್ಕೊಂಡ್ರೆ ಉಪಯೋಗ ಇಲ್ಲ. ನಾವು ಜೀವನ ಮಾಡಬೇಕು, ಉಪಾಧಿಯಾಗಿ ಜೀವನ ಮಾಡಬೇಕು. ಹೆಂಗದ ನೋಡ್ರಿ. ಮತ್ತೆ ಯಾರೇನ್ ಮಾತಾಡ್ಬೇಕಾ, ಏನ್ ಹೇಳ್ಬೇಕಾ? ಎಷ್ಟಾಯ್ತು ಟೈಮ್? 10:40. ಭಾಳ ಆಯ್ತು. ಲೇಟಾಗಿ ಬಂದಿರ್ತೀವಿ. ಹಂಗೆ 8ಕ್ಕೆ ಬಂದ್ರೆ 10ಕ್ಕೆ ಮುಗೀತದ, 8:30 9ಕ್ಕೆ ಬಂದ್ರೆ 11ಕ್ಕೆ ಮುಗೀತದ. ಜಲ್ದಿ ಬರ್ಲಕ್ಕೆ ತಯಾರಿಲ್ಲ. ನೋಡಿ ನೋಡಿ ಯಾರು ಬಂದಾರ ಯಾರು ಬಿಟ್ಟಾರ ನೋಡಿ ಬರೋದು, ಏನೇನೋ ಒಟ್ಟ ಶಿಸ್ತು ಕಾಪಾಡ್ತಾ ಇಲ್ಲ. ಟೈಮ್ ಕಾನ್ಸಿಯಸ್ ಸರಿಗೆ ಆಗ್ತಾ ಇಲ್ಲ. ಇದು ಸಮಸ್ಯೆ ಆಗಿದೆ. ಇವತ್ತು ಮುಂಜಾನೆ ಅವ್ರೊಬ್ಬರೇ ಮಾಡ್ಯಾರ. ಯಾರು ಉಳಿದವ್ರು ಯಾರು ಅಲ್ಲಿ ಒಂದು ತಯಾರಿ ಮಾಡ್ಕೊಂಡು ಮುಂಜಾನೆ ಏನ್ ಹೇಳ್ಬೇಕು ಏನ್ ಕೇಳ್ಬೇಕು ಅನ್ನೋದಿಲ್ಲ. ಎಲ್ಲರೂ ಬಂದವರು ಗಪ್ ಕುಂದ್ರದು, ಬರ್ಲಾರ್ದವ್ರು ವ್ಯಾಯಾಮ ಮಾಡ್ಲಕತ್ತೀನಿ, ವಾಕಿಂಗ್ ಮಾಡ್ಲಕತ್ತೀನಿ, ಇವೆಲ್ಲ ನಿಷ್ಠೆ ಅಂತಾರೆ. ಇವಕ್ಕ ನೀವ್ ಏನ್ ಮಾಡ್ಲಕತ್ತೀರಿ ಸಂಬಂಧ ಇಲ್ಲ. ಇಲ್ಲೇನ್ ಅವಶ್ಯಕತೆ ಅದ ಅದನ್ನ ಮಾಡ್ಬೇಕು. ನೀವು ಮಾಡೋದಲ್ಲಿ ಏನ್ ಹೇಳ್ತೀರಿ ನೀವು? ನಿಮ್ಮ ವಾಕಿಂಗ್ ಹೇಳೋದು ಅಲ್ಲಿ ಅವ್ರಿಗೆ ಹೇಳೋದಿರ್ತದ. ಎಕ್ಸರ್ಸೈಸ್ ಮಾಡೋದು, ವ್ಯಾಯಾಮ ಮಾಡೋದು, ಅಡಿಗೆ ಮಾಡೋದು, ಅಲ್ಲಿ ಯಾವಾಗ ಕರೀತಾರ ಕರೆದಾಗ ಹೋಗಿ ಅದು ಏನ್ ಅನ್ನೋದು ಅಟೆಂಡ್ ಮಾಡಿ ನಿಮ್ದು ಏನ್ ಹೇಳ್ಬೇಕು ಹೇಳ್ಬೇಕು. ಓಕೆ, ಏನೇನ್ ಮಾಡ್ತೀರಿ ನಿಮ್ಗೆ ತಿಳಿದಂಗೆ ನೀವು ಹೆಂಗ್ ದುಡ್ಕೋತೀರಿ ಹೆಂಗ್ ಪಡ್ಕೋತೀರಿ. ಯಾರೇನು ಮಾಡೋಕ್ಕಾಗಲ್ಲ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣ. ಮನೆಯಲ್ಲಿ ಹುಣಸಾಳದಾಗ ಹೋದಾಗ ಗುರುಗಳು ಸುಮ್ ಕುಂದ್ರದ್ ಕಲಿಸ್ಲಕತ್ತಿದ್ರಿ ಎಲ್ಲರಿಗೆ. ಸುಮ್ ಕುಂದ್ರಿ ಸುಮ್ ಕುಂದ್ರಿ, ಏನು ಮಾಡ್ಬೇಡ್ರಿ, ಏನು ಮಾತಾಡ್ಬೇಡ್ರಿ, ಸುಮ್ ಕುಂದ್ರಿ ಅಂತದ್. ಸುಮ್ ಕುಂದ್ರದು ನಂಬಲ್ಲಿ ನ್ಯಾಚುರಲ್ ಆಗಿ ಕುಂದಿರ್ತಾರೆ ಇವರೆಲ್ಲ. ನಮ್ಮವ್ರು ಗಪ್ಪ ಮಾತಾಡ್ಲಾರ್ದಂಗ ನಾನೆಂತ ಭಾಗ್ಯವಂತ ಅನ್ಸ್ಲಕತ್ತಿತ್ತ ಅವ್ರು ಹೇಳೋ ಟೈಮ್ನೊಳಗೆ. ಮಾತಾಡಂದ್ರೆ ಮಾತಾಡಲ್ಲ, ಹೇಳಂದ್ರೆ ಹೇಳಲ್ಲ, ಕೇಳಂದ್ರೆ ಕೇಳಲ್ಲ, ಸುಮ್ ಕುಂದ್ರಂತವ್ರು. ಅಲ್ಲಿ ಅವ್ರು ಸುಮ್ ಕುಂದಿರ್ಸ್ಬೇಕಾದ್ರೆ ಕಷ್ಟಪಡ್ಲಕತ್ತಾರ, ಇಲ್ಲಿ ನಾವು ಮಾತಾಡಿಸ್ಬೇಕಾದ್ರೆ ಕಷ್ಟಪಡ್ಲಕತ್ತ.